ನಾಲೆಜ್ನ ಹೊಂದಿರ್ತಾನೋ, ಯಾವ ವ್ಯಕ್ತಿ ಜ್ಞಾನವನ್ನು ಹೊಂದಿರ್ತಾನೋ ಅವನು ಇಡೀ ಪ್ರಪಂಚನ ರೂಲ್ ಮಾಡೋ ಒಂದು ಶಕ್ತಿ ಅವನು ಬರ್ತದೆ. ಓಕೆ, ಪಿ ಎಸ್ ಐ ಆಗಿದ್ದಾರೆ ಅಂತ ನೀವು ಕರೆಸಿದ್ದಾರೆ. ಪಿ ಎಸ್ ಐ ಆಗಿರೋದೇನು ದೊಡ್ಡ ಅಚೀವ್ಮೆಂಟ್ ಏನಲ್ಲ, ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಆಪರ್ಚುನಿಟೀಸು ನಿಮ್ಮಲ್ಲಿದ್ದಾವೆ. ಬಟ್ ಈಗ ಡಿಗ್ರಿ ಸ್ಟೇಜಲ್ಲಿ ನಾವು ಇದ್ದೀವಿ. ನಾವು ನೆಕ್ಸ್ಟ್ ಅಂತ ನಮಗೆ ಗೊತ್ತಿಲ್ಲ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿದೆ. ನಾನು ಕನ್ನಡ ಮೀಡಿಯಂ ಇಂದ ಓದ್ಕೊಂಡು 10th ಕನ್ನಡ ಮೀಡಿಯಂ, ಅದಾದ ಸೈನ್ಸ್ ಓದ್ಕೊಂಡು ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದವನೆ. ಯಾವ್ದಾದ್ರೂ ಒಂದು ತಲೆಯಲ್ಲಿ ಇರ್ತದೆ, ನನ್ನ ಕನ್ನಡ ಮೀಡಿಯಮು, ನನ್ನ ಆರ್ಟ್ಸ್, ನಾನು BCom ಮಾಡಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಇದು ಯಾವುದೂ ಮ್ಯಾಟರ್ ಆಗೋದಿಲ್ಲ. ಈ ಡಿಗ್ರಿಯಲ್ಲಿ ನೀವು ಫಸ್ಟ್ ರ್ಯಾಂಕ್ ತಗೊಂಡಿರೋ, ಜಸ್ಟ್ ಪಾಸ್ ಆಗಿದ್ದೀರೋ ಅಥವಾ ಗೋಲ್ಡ್ ಮೆಡಲಿಸ್ಟೋ ಯಾವತ್ತೂ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದಿಲ್ಲ. ಕಾಂಪಿಟೇಟಿವ್ ಫೀಲ್ಡ್ಗೆ, ಸ್ಪರ್ಧಾತ್ಮಕ ಜಗತ್ತಿಗೆ ಮೊದಲನೇ ಹೆಜ್ಜೆ ಇಟ್ಟಾಗಿನಿಂದ ಅಲ್ಲಿ ಈ ಕಲಿಯಕ್ಕೆ ಅಥವಾ ABCD ಕಲಿಯಕ್ಕೆ ಎಷ್ಟು ಶ್ರದ್ಧೆಯಿಂದ ನೀವು ಪ್ರಾರಂಭ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ನಿರ್ಧಾರ ಆಗಿರುತ್ತೆ. ಅರ್ಥಾಗ್ತಿದ್ಯಾ? ಸೊ ನಾನು ಆಗ್ಲೇ ಸಲ ಹೇಳ್ತಾರೆ, ರಾಜು ಸರ್ ಹೇಳ್ತಿದ್ರು, ಎಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಸೇಲ್ಸ್ ಅಂಡ್ ಟೆಲಿಂಗ್. ನಮಗೆ ಕಾಂಪಿಟೇಟಿವ್ ಬಗ್ಗೆ ನಾಲೆಜ್ ಇರಲಿಲ್ಲ, ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಇರಲಿಲ್ಲ. ಜಸ್ಟ್ ಡಿಗ್ರಿ ಮಾಡ್ತಿದ್ದೀವಿ, ಸಾಕು ಮುಗಿಸ್ಕೊಂಡು ಹೋಗೋಣ, ಅಥವಾ ಯಾರೋ ಒಬ್ಬರನ್ನ ಕರೆಸಿ ಇಷ್ಟೊಂದು ಫೆಸಿಲಿಟಿ ಕೊಟ್ಟು ಒಬ್ಬ ಯಾರೋ ರಿಸೋರ್ಸ್ಫುಲ್ ಪರ್ಸನ್ಸ್ನ ಬೇರೆ ಕರೆಸಿ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಕೊಟ್ಟಾಗ ನಿಮ್ಮದೇ ಆದ ಒಂದು ಸಂದೇಶಗಳಿರ್ತದೆ. ಆ ಸಂದೇಶಗಳಿಗೆ ಅವರು ಆನ್ಸರ್ ಮಾಡೋದಿಲ್ಲ, ಅದು ನಿಮ್ಗೆ ಡೌಟ್ಸ್ ಕೇಳೋದಾಗ್ಲಿ, ಕೇಳಿದ್ರೆ ನಮ್ಗೆ ಗೊತ್ತಿರೋ ತಾನೇ ಡೌಟ್ಸ್ ಬರೋದು. ಅಟ್ಲೀಸ್ಟ್ ನಿಮ್ಗೆ ಸ್ವಲ್ಪ ಟಚ್ ಇದೆ. ಆಗ್ಲೇ ಹೇಳಿದೆ, ಡಾಲರ್ ಬಂದಿದ್ದಂದ್ರೆ ಫಸ್ಟ್ನೇ ಅದೃಷ್ಟ ನಿಮ್ದು. ಎರಡನೇದು ಕಿಟಲ್ ಕಾಲೇಜು ಮತ್ತೆ ಕೇಸರಿ ಕಾಲೇಜು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕಾಲೇಜ್. ಈಗ ಸರ ಹೇಳ್ತಾ ಇದ್ರು, ನಮ್ಮ ಬ್ಯಾಚ್ ಅಲ್ಲ ಒಂದು 2-3 ಹುಡುಗರು ಇದೇ ಕಾಲೇಜಲ್ಲಿ ಓದಿರೋ ಒಂದು 2-3 ಹುಡುಗರು, ನನ್ಗೆ ಗೊತ್ತಿಲ್ಲ 2-3 ಇದ್ದಾರೆ, ಅದಕ್ಕಿಂತ ಹೆಚ್ಚು ಯಾರಿಗೂ ಗೊತ್ತಿಲ್ಲ. ಸೊ ಅಂತವರು ನಮ್ಮ ಸಾಲಿನಲ್ಲೇ ನಿಂತ್ಕೊಳ್ತಾ ಇದ್ದಾರೆ. ಓಕೆ, PSI ಆಗಿದ್ದಾರೆ. ನೀವು ನಂಬ್ತಾರೆ, ನನ್ನ ಸ್ಯಾಲರಿ ಎಷ್ಟೇ ಇರ್ಬೋದು ಅಂದಾಜು? ಓಕೆ, ನನ್ನ ಸಲ ಆಲ್ಮೋಸ್ಟ್ ಈಗ 57,000 ಬರ್ತದೆ, ಜಸ್ಟ್ ಒಂದು PSI ಸರ್. ಬಟ್ ಅದಕ್ಕಿಂತ ಮೇಲೆ ಹೋಗೋ ಎಲ್ಲ ಅವಕಾಶಗಳು ನಿಮ್ಮಲ್ಲಿದ್ದಾವೆ. ಓಕೆ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, 50,000 ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಿಮ್ಗೂ ನಮಗೂ ಡಿಫ್ರೆನ್ಸ್ ಏನಿದೆ ಗೊತ್ತಾ? ಒಂದು 4 ಹೆಜ್ಜೆ ಅಷ್ಟೇ, ಹೌದಾ? 4 ಹೆಜ್ಜೆ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಹಿಂದೆ ಎಷ್ಟು ಕಷ್ಟ ಇರ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗಿರ್ತದೆ. ಆಮೇಲೆ ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೋದು, ನಂದು ಅವರು PSI ವೈರ್ಲೆಸ್ ಫಸ್ಟ್ ರ್ಯಾಂಕು, RSI ಫಸ್ಟ್ ರ್ಯಾಂಕು. ಓಕೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿತ್ತು, PDO ಆಗಿತ್ತು, ಫ್ರೀ ಕೋಚಿಂಗ್ 4 ಸೆಲೆಕ್ಷನ್ ಆಗಿದೆ, PSI ಸಿವಿಲ್ ಆಗಿತ್ತು, HK ವೈರ್ಲೆಸ್ ಇದಾಗಿತ್ತು. ಓಕೆ, ಎಸ್ ಸಕ್ಸಸ್ ಇತ್ತು. ಬಟ್ ಆ ಸಕ್ಸಸ್ ಇಂದ ಒಂದು ಸ್ಟೋರಿ ಇರುತ್ತಲ್ಲ, ಒಂದೇ ದಿನ ರಾತ್ರಿ ಯಾರು ಸಾಧಕನಾಗೋದಿಲ್ಲ. ಆ ಸಾಧಕನಾಗಬೇಕಾದ್ರೆ ಅವನು ಹಂತವಾಗಿ ಬೆಳೆದಿರ್ತಾನೆ. ಸುಮಾರು ನಾನು 100-150 ಎಕ್ಸಾಮ್ ಬರೆದೆ, ಪ್ರತಿ ಎಕ್ಸಾಮ್ ಅಲ್ಲೂ ಫೇಲ್ಯೂರ್, ಸೋಲು. ನಾನು ಎಲ್ಲ ರೀತಿನೂ ಓದ್ತಾ ಇದ್ದೀನಿ, ಬಟ್ 4 ವರ್ಷ ನಾನು ಎಫರ್ಟ್ ಮಾಡ್ತಾ ಇದ್ದೀನಿ, ಬಟ್ ಕೆಲವಷ್ಟೇ ಸಕ್ಸಸ್ ಆಗ್ತಿದ್ದಾರೆ. ನಾನು ಯೋಚನೆ ಮಾಡಿದೆ, ಏನಪ್ಪ ಇದು, ನಾನು ಓದ್ತಾ ಇದ್ದೀನಿ. ಆಗ ನನ್ಗೊಂದು ರಿಯಲ್ಸ್ ಆಯ್ತು, ನೀವು ಎಷ್ಟು ಅವರ್ ಓದ್ತೀರಾ, ರಾತ್ರಿ ಎಲ್ಲ ಓದ್ತೀರಾ, ಬೆಳಗ್ಗೆ ಎಲ್ಲ ಓದ್ತೀರಾ ಅನ್ನೋದಕ್ಕಿಂತನೂ ನೀವು ಓದ್ತಾ ಇರುವಾಗ ಎಕ್ಸಾಮ್ಗೆ ಯೂಸ್ ಆಗ್ತಿದ್ಯಾ? ನಾನು ಆಗ್ಲೇ ಹೇಳ್ತೇನೆ, ನಾಲೆಜ್ ಇಸ್ ಪವರ್ ಅಂತ ಹೇಳ್ಬಿಟ್ಟು. 100% ನಾಲೆಜ್ ಇಸ್ ಪವರ್. ಬಟ್ ನಿಮ್ಮ ಒಂದು ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ ಏನ್ ಅವಶ್ಯಕತೆ ಇದೆ ಅಂತ ಫಸ್ಟ್ ತಿಳ್ಕೊಬೇಕಾ? ಅವಶ್ಯಕತೆ ಇದೇ ಬರುತ್ತೆ ಅಂತಂದಾಗ ಅದನ್ನ ಪರ್ಫೆಕ್ಟ್ ಆಗ್ಬೇಕಾ? ನಾವು ಮಾಡೋ ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಕೊಂತಾ ಹೋಗ್ತಾ ಇರ್ತೀವಿ. ಎಸ್, ನಾನು ಓದ್ತಾನೆ ಇದ್ದೆ, ಬಟ್ ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ನ ಜೊತೆಯಲ್ಲಿ ಯಾವನು ಸ್ಮಾರ್ಟ್ ವರ್ಕ್ ಮಾಡ್ತಾನೋ ಅವ್ನು ಬೇಗ ಸಕ್ಸಸ್ ಆಗ್ತಾನೆ. ಎಸ್, 100% ಹಾರ್ಡ್ ವರ್ಕ್ ಮಾಡಿದ್ರೆ ಒಂದಲ್ಲ ಅಂದ್ರೆ ಸಕ್ಸಸ್ ಸಿಗ್ಲೇಬೇಕು. ಓಕೆ, ಬಟ್ ನಮ್ಮ ಈಗಿನ ಒಂದು ಓದ್ ಹೇಗಿದೆ ಅಂದ್ರೆ ಫುಲ್ ಸ್ಪೀಡ್. ಎಸ್, ನನಗೆ ನಾಳೆ ಬೇಕಷ್ಟೇ, ನಾನು 3 ತಿಂಗಳ ಜಾಬ್ ತಗೋಬೇಕು ಅಂತ ಬಂದವನೇ, ಬಟ್ ಆಲ್ಮೋಸ್ಟ್ 2 ಇಯರ್ಸ್ ಧಾರವಾಡದಲ್ಲಿ ಇರೋ ತರ ಆಗ್ಬಿಡ್ತು. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಧಾರವಾಡಕ್ಕೆ ಬಂದವನು ಯಾವಾಗ ಬರಿಗೆಯಲ್ಲಿ ಹೋಗುದಿಲ್ಲ. ಅನ್ಲೆಸ್ ನೀವು ಕುತ್ಕೊಂಡು ನಾನು ಸಾಧನೆ ಮಾಡ್ತೀನಿ, ನನ್ನ ಸಾಧಕನಾಗ ಮುಂದೆ ಹೋಗ್ತೀನಿ ಅಂತಂದ್ರೆ ಎಲ್ಲಾನು ನಿಮ್ ಕೈಲಿ ಸಾಧ್ಯ. ಯುವರ್ ಫ್ಯೂಚರ್ ಇನ್ ಯುವರ್ ಹ್ಯಾಂಡ್. ನೀವ್ ಏನಾಗ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೇಕು. ಯಾರು ಹೇಳ್ತಾರಲ್ಲ, ಯಾರೋ ಹಣೆ ಬರ ಬಂದ್ಬಿಟ್ಟಿದಾರ, ಹಣೆ ಬರ ಆಗ್ತದ, ಹಣೆ ಬರ ಹೇಗಿರುತ್ತೋ ಹಾಗೆ ಆಗ್ತದೆ ಅಂತ ಹೇಳೋದು ಮೂರ್ಖತನ. ನನ್ನ ಹಣೆ ಬರ ನಾನೇ ಬರೀತೀನಿ, ಹೀಗೆ ಇರ್ಬೇಕು, ಹೀಗೆ ಇರ್ತೀನಿ ಅನ್ನೋದು. ಓಕೆ, ಈಗ ಕಾಂಪಿಟೇಟಿವ್ ನನ್ನ ಫೇಲ್ಯೂರ್ ಬಗ್ಗೆ ಹೇಳ್ತೀನಿ. ಸುಮಾರು 140 ಎಕ್ಸಾಮ್ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ ಅಂತಂದ್ರೆ, ನಾನು ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡ್ತಿಲ್ಲ. ಯಾವ ಒಬ್ಬ ವ್ಯಕ್ತಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದಾನೆ ಅಂದಾಗ ಫಸ್ಟ್ ಮಾಡ್ಬೇಕಾದ ಕೆಲಸ ಕ್ವಶನ್ ಪೇಪರ್ಸ್ ಅನಲೈಸೇಷನ್ ಮಾಡಬೇಕು. ಓಕೆ,
ಕ್ವಶನ್ ಪೇಪರ್ ಹೇಗೆ ಬರ್ತಾ ಇದೆ, ಯಾವ ಲೆವೆಲ್ ಅಲ್ಲಿ ತೆಗಿತಾ ಇದ್ದಾನೆ, ಆ ಒಂದು ಇಂಪಾರ್ಟೆಂಟ್. ಈಗ ವಿಜಯನಗರ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ವಿಜಯನಗರ ಅನ್ನೋದು ಸುಮಾರು ಒಂದು 30 ಪೇಜ್ ಇದ್ರೆ ಅದ್ರಲ್ಲಿ ನಿಮ್ಗೆ ಬೇಕಾದ್ರು 2 ರಿಂದ 3 ಪೇಜ್ ಅಷ್ಟೇ. ಆ 2 ರಿಂದ 3 ಪೇಜ್ ಯಾವ ಸೆಗ್ರಿಗೇಟ್ ಮಾಡೋ ಕೆಪಾಸಿಟಿ ಬೆಳೆಸ್ಕೊಂತಾನೆ, ಅದು ಒಂದೇ ದಿನದಲ್ಲಿ ಬರೋದಿಲ್ಲ. ಕೀಪ್ ಆನ್ ಪ್ರಾಕ್ಟೀಸಿಂಗ್. ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು, ಮಾಡೆಲ್ ಟೆಸ್ಟ್ ತಗೋಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡಬೇಕು. ಆ ಅನಲೈಸಸ್ ನಾನು ಯಾಕೆ ಆ 140 ಎಕ್ಸಾಮ್ ಫೇಲ್ಯೂರ್ ಆಯ್ತು ಅಂದ್ರೆ ನನಗೆ ಗೊತ್ತಿರಲಿಲ್ಲ. ನಾನು ಓದ್ಕೊಳ್ತಾ ಹೋಗ್ತಾ ಇದ್ದೆ. ನೋಡಿ, ಸುಮಾರು ಒಂದು 80 ಕ್ವಶನ್ ಆ ಬುಕ್ ಈ ಬುಕ್ ವೆಬ್ಸೈಟ್ ಎಲ್ಲ ಸಿಕ್ಬಿಡುತ್ತೆ. 20 ಕ್ವಶನ್ ಯಾವುದೇ ಬುಕ್ ಅಲ್ಲಿ ಸಿಗಲ್ಲ. ಆ 20 ಕ್ವಶನ್ ಎಲ್ಲಿರುತ್ತೆ ಅಂದ್ರೆ ಯಾವುದೋ ಓಲ್ಡ್ ಕ್ವಶನ್ ಪೇಪರ್ ತೆಗೆದಿರ್ತಾನೆ. ಅಥವಾ ಈಗ ನಾವೇ ಮಾಡ್ತೀವಿ, ಈಗ ನಾವು PSI ಹೋಗ್ತಿದ್ವಿ, ಅವ್ರಲ್ಲಿ PSI ಮತ್ತೆ PCI ಕ್ವಶನ್ ಪೇಪರ್ ನೋಡ್ಕೊಂಡ್ವಿ. ನಾವು ಹಾಗಲ್ಲ, ಪ್ರತಿಯೊಂದು ಕ್ವಶನ್ ಪೇಪರ್ ತೆಗಿಬೇಕು. ನಿಮಗೆ ಯಾವ್ದು ಡೌಟ್ ಇದೆಯೋ ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬೇಕು. ಸರ್ ಓಕೆ, ಅದು ನಮ್ಮ ಡಿಗ್ರಿ ಆದ ನಂತರ ಈ ಡಿಗ್ರಿ ಲೆವೆಲ್ ನಾನು ಏನ್ ಮಾಡ್ಬೇಕು, ಈಗ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ನಾನು ಪ್ರಿಪರೇಷನ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ನಿಮ್ಗೆ ಕ್ಲಾಸ್ ಇರೋದು ಮಾರ್ನಿಂಗ್ ಎಷ್ಟಿಂದ 8 to 2 ಓಕೆ, 8 to 1 8 to 2 ಇಟ್ಕೊಳ್ಳಿ. ಓಕೆ, ನೀವು ಮನೆಗೆ ಹೋಗಿ ಲಂಚ್ ಮಾಡಿ ಫ್ರೆಶ್ ಅಪ್ ಆಗುತ್ತೆ, 4 ಗಂಟೆ ಆಗುತ್ತೆ. 1 ಅವರ್ ರೆಸ್ಟ್ ಮಾಡ್ಕೊಳ್ಳಿ. 5 ಗಂಟೆಯಿಂದ ಏನ್ ಮಾಡ್ತೀರಾ? ಮಾತಾಡೋದು, ಟಿವಿಯಲ್ಲಿ ಸೀರಿಯಲ್ ನೋಡೋದು, ಇವು ಯಾವುದು ನಿಮ್ಮ ಲೈಫ್ ಡಿಸೈಡ್ ಮಾಡೋದಿಲ್ಲ. ಈ ಒಂದು ಡಿಗ್ರಿ ಅಥವಾ ಡಿಗ್ರಿ ಮುಗಿಸಿದ ನಂತರ ತುಂಬಾ ಅವಮಾನಗಳು ಮಾಡೋದು. ನೀವು ಡಿಗ್ರಿ ಮುಗಿಸಿದ ನಂತರ ಎಷ್ಟು ಅವಮಾನ ಮಾಡ್ತಿದ್ರೆ, ಏನಪ್ಪ ಡಿಗ್ರಿ ಆಯ್ತು, ವಾಟ್ ನೆಕ್ಸ್ಟ್? ತಂದೆ ತಾಯಿ ಯಾರು ಕೇಳೋದು? ತಂದೆ ತಾಯಿ ಯಾರು ಕೇಳೋದಿಲ್ಲ, ಪಕ್ಕದ ಕೇಳ್ತಾನೆ, ಏನಮ್ಮ ಡಿಗ್ರಿ ಆಯ್ತಾ, ಏನ್ ನೆಕ್ಸ್ಟ್? ಏನ್ ನೆಕ್ಸ್ಟ್ ಏನ್ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಹೇಳ್ತಾರೆ, ಹುಡುಗರು ನೋಡೋಣ ಸರ್ ಏನೋ ಕೆಲಸ ಮಾಡೋಣ. ಈ ಕೆಲವ್ರು ಏನ್ ಮಾಡ್ತಾರೆ, ಆ ಡಿಗ್ರಿ ಟೈಮ್ ಎಲ್ಲ ಪ್ರಿಪೇರ್ ಆಗಿರ್ತಾರೆ. ಒಂದು ಎರಡು ವಾಟ್ ನೆಕ್ಸ್ಟ್ ಅನ್ನೋದಕ್ಕಿಂತ ಮುಂಚೆ ಈಗಿಂದಲೇ ನೀವು ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಳಿ. ಟಚ್ ಅಪ್ ಇನ್ ದ ಸೆನ್ಸ್, ಈಗ ಒಂದು ನಿಮ್ ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು, ಈಗ ಸ್ಟೇಟ್ ಸಿಲೆಬಸ್ ಬುಕ್ಸ್ ಬರುತ್ತಲ್ಲ, 5th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್, ಅದು 100% ಎಸ್ಎಸ್ಎಲ್ ಇರ್ತದೆ. ನೀವು ಡಿಗ್ರಿ ಆಲ್ರೆಡಿ ಮಾಡ್ತಿರೋದ್ರಿಂದ ಇವಾಗ ಮೆಚುರಿಟಿ ಸ್ಟೇಜ್ ಇರೋದ್ರಿಂದ ಆ ಡಿಗ್ರಿ ಸರಿ ಒಂದು ಸ್ಟೇಟ್ ಸಿಲೆಬಸ್ ಬುಕ್ಸ್ ನ ಜಸ್ಟ್ ಓದ್ಕೊಳ್ತಾ ಹೋಗಿ. ಕತೆ ಇರ್ತದೆ, ನೀವೇನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಕ್ಕೆ ಹೋಗ್ಬಿಡಿ. ಇಲ್ಲ ತಿಳ್ಕೊಳ್ಳಿ, ನಾಲೆಜ್ ಅನ್ನೋದೇ ನಾವು ಡಿಗ್ರಿ ಏನ್ ಮಾಡ್ತಿದ್ವಿ ಅಂತಂದ್ರೆ, ಎಕ್ಸಾಮ್ ನಾಲೆಜ್ ಅಂದ್ರೆ ನೈಟ್ ಎಲ್ಲ ಓದ್ಬಿಡೋದು, ಆಯ್ತಾ? ನಾಳೆ ಎಕ್ಸಾಮ್ ಬರೆದು ಪಾಸ್ ಆಗುತ್ತೆ, ಮುಗಿಸ್ಬೋದು, ಮತ್ತೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಟ್ ಕಾಂಪಿಟೇಟಿವ್ ಆಗಲ್ಲ. ಅದಕ್ಕೆ ಹೀಗಿಂದಲೇ ನೀವು ವಿಷಯ ಅರ್ಥ ಮಾಡ್ಕೊಳ್ಳಿ, ವಿಷಯನ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಮತ್ತೆ ನೀವು ಕಾಂಪಿಟೇಟಿವ್ ಪರ್ಪಸ್ ಒಂದೇ ಎಕ್ಸಾಮ್ ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡ್ಬೇಕು, ಕೆಲವು ಟೈಮ್ ಆಗೋದಿಲ್ಲ. ಅಂತ ಟೈಮಲ್ಲಿ ಮತ್ತೆ ಅದೇ ವಿಷಯನ ಅದೇ ವಿಜಯನಗರ, ಅದೇ ಮೈಸೂರು ಸುತ್ತ, ಮೈಸೂರು ದಿವಾನ್ಗಳು ಇವರೇ ಬರ್ತಾರೆ, ಬೇರೆ ಯಾರು ಬರೋದಿಲ್ಲ. ಓಕೆ, ಈಗೇನು ಅದನ್ನೇ ಹೋಗ್ಬೇಕು. ಒನ್ ಟೈಮ್ ಕೂಡ ಓದೋ ಒಂದು ವಿಷಯನ ಪರ್ಫೆಕ್ಟ್ ಓದ್ಕೊಂಡ್ರೆ ಹೇಗಿರುತ್ತೆ, ರೈಟ್? ಆಮೇಲೆ ಓದ್ಬೇಕಾದ್ರೆ ದಯವಿಟ್ಟು ಬುಕ್ ಮಾತ್ರ ನೋಡ್ಕೊಂಡು ಹೋಗ್ಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಬರೆದಾಗ ಒಂದ್ಸರಿ ತಲೆಗೆ ಹೋಗುತ್ತೆ, ಬರೀತೀರಾ ಮತ್ತೆ ಹೇಗೆ ತಲೆಗೆ ಹೋಗುತ್ತೆ. ನೀವು 10 ಸಾರಿ ಬರೆಯೋದು ಒಂದೇ 10 ಸಾರಿ ಓದೋದು ಒಂದು ಸಾರಿ ಬರೆಯೋದು ಅರ್ಥ ಮಾಡ್ಕೊಳ್ಳಿ. 3 ಸಾರಿ ನೀವು ಬರೆಯೋದು ಒಂದೇ ಒಂದು ಸಾರಿ ನೀವು ಓದಿರೋ ವಿಷಯನ ನಿಮ್ ಫ್ರೆಂಡಿಗಾಗ್ಲಿ ಅಥವಾ ಯಾವ್ದಾಗ್ಲಿ ಹೇಳ್ಬೇಕು, ಇದು ವಿಷಯ ಅಂತ. ನೀವು ಯಾವತ್ತು ಹೇಳ್ತಿರಲ್ಲ, ತಲೆಗೆ ಕೆಲಸ ಕೊಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕೆಲಸ ಕೊಡೋ ಅವಶ್ಯಕತೆ ಇಲ್ಲ. ಆರ್ಟ್ಗೆ ಅದು ಬೇರೆ ವಿಷಯ ನಾವು ಕೆಲಸ ಕೊಡ್ತೀವಿ, ಅದಂತ ಏನು ಯೂಸ್ ಇಲ್ಲ. ಮೈಂಡ್ ಎರಡೂ ಹಾಳಾಗೋಗ್ತವೆ. ಅರ್ಥ ಆಗ್ತಿದ್ಯಾ? ತಲೆಗೆ ಕೆಲಸ ಕೊಡೋದು. ನೀವು ಯಾವತ್ತು ಯೋಚನೆ ಮಾಡ್ತಿರೋ, ಯಾವತ್ತು ಯೋಚನೆ ಮಾಡಿ, ಎಸ್ ನಾನು ಏನ್ ಆಗ್ಬೇಕಂತಿದ್ದೀನಿ. ನಮ್ಮವ್ರು ಏನ್ ಹೇಳ್ತಾರೆ, ಒಂದು ಗೋಲ್ ಇದೆ, ಗೋಲ್ ಇಸ್ ಅ ಡ್ರೀಮ್ ವಿತ್ ಅ ಡೆಡ್ ಲೈನ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಒಂದು ಗುರಿ ಹಾಕೊಂಡಿರ್ತಾರೆ, ಎಷ್ಟು ಒಂದು ಗುರಿ ಇದೆ, ನಾವು ಗುರಿ ಸಾಧನೆ ಮಾಡ್ಬೇಕು. ಬಟ್ ಯಾರು ಅನ್ಕೊಂಡಿರಲ್ಲ ಯಾವ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ನಾನು ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ನೀವೀಗ ಡಿಗ್ರಿ ಲೆವೆಲ್ ಇದೀರಾ, ನೀವೀಗ ಪ್ಲಾನ್ ಮಾಡ್ಕೊಳ್ತಾರೆ, ಎಸ್ ನಾನು IAS ಆಗ್ಬೇಕಾ, ಅಥವಾ PSI ಆಗ್ಬೇಕಾ, ಅಥವಾ KS ಆಗ್ಬೇಕಾ, ಪ್ಲಾನ್ ಮಾಡ್ಕೊಳ್ಳಿ. ಅದರ ಬ್ಯಾಕ್ ಗ್ರೌಂಡ್ ವರ್ಕೌಟ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗ್ಲಿಲ್ವಾ ಯಾರಾದ್ರೂ ಯಶಸ್ ಆಗಿರೋ ವ್ಯಕ್ತಿಗಳನ್ನ? ಇದನ್ನ ಹೇಳ್ತೀನಿ, ಈಗ ನಾನು ಬಂದು ಮಾತಾಡ್ತೀನಿ, ನನಗಿಂತ ತುಂಬಾ ನಾಲೆಜ್ ಇರೋರು ತುಂಬಾ ಜನ ಇದಾರೆ, ಇನ್ನೂ ಇಲ್ಲೇ ಉಳ್ಕೊಂಡಿದ್ದಾರೆ. ಅವ್ರು ಯಾರು ಹೇಳಿದ್ರು ಕೇಳೋದಿಲ್ಲ, ನಾನು ಈಗ ಏನ್ ಕಥೆ ಹೇಳಿದ್ರು ಕೇಳ್ತೀರಾ. ಯಾಕೆ? ಒಂದ್ ಲೆವೆಲ್ ಸಕ್ಸಸ್ ಆಗಿದ್ದೀನಿ. ಅರ್ಥ ಆಗ್ತಿದ್ಯಾ? ಗೆದ್ದೋರ್ಗಿಂತ ಒಂದು ಸೋತನ್ ಕೇಳಬೇಕು, ರೈಟ್? ಯಾಕಂತಂದ್ರೆ ಅವ್ನ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ನೀವು ಗೆದ್ದಾಗ ನಿಮ್ಮ ಜೊತೆ ಜನರಿರೋ ಒಂದು ವೇ, ಅಥವಾ ಸೋತಾಗ ನೀವು ಸೋತ ಅನ್ಕೊಳ್ಳಿ, ಬರ್ತಾ ಇರ್ತಾನೆ. ಸೋತ ತಕ್ಷಣ ಅವ್ನು ಗೊತ್ತಿಲ್ಲ, ಹಿಂಗೆ ಅವ್ನು ನೋಡ್ಕೊಂಡು ಹಿಂಗೆ ಸರಿ ಹೋಗ್ತಾನೆ. ಜನ ಯಾವ ರೀತಿ ಇರ್ತಾರೆ ಅಂತಂದಾಗ, ನೀವು ಗೆದ್ದಾಗ ಮಾತ್ರ ನಮ್ಮ ಹುಡುಗ ಅಂತ ಬರ್ತಾರೆ. ಈ ಟೈಮಲ್ಲಿ ನೀವು ಮುಗಿಸ್ಕೊಂಡೋಗಿ ಅವಮಾನ ಇರ್ತದೆ, ದಾರಿದ್ರ್ಯ ಇರ್ತದೆ, ಬಡತನ ಇರ್ತದೆ, ಎಲ್ಲರೂ ಹೇಳ್ತಾರೆ ಇನ್ ಕೈ ಏನಾಗಲ್ಲ, ಇನ್ ಕೈ ಏನಾಗೋದಿಲ್ಲ.
ಡಿಗ್ರಿ ಮುಗಿಸ್ಕೊಂಡ ಎಲ್ಲ ಓದಾಕಿದ್ದಲ್ಲ ಕಾಲೇಜಲ್ಲಿ ಅವ್ರ ಚೆನ್ನಾಗಿ ಮಾಡೋದು ಇನ್ನೇನು ಡಿಗ್ರಿ ಪಾಸ್ ಆಗ್ಬಿಟ್ಟ. ಬಟ್ ಮುಂದಿನ ಜೀವನ ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಆ ಕಾಲ ಹೇಳ್ತಾರೆ, ನೀವು ಇದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವಾಗಿಂದ ಪ್ರಿಪರೇಷನ್ ಮಾಡಲಿಲ್ಲ ಅಂದ್ರೆ ಇದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಧಾರವಾಡ ಬಂದಾಗ ಏನಾಗ್ತದೆ ಅಂತಂದ್ರೆ ಮನೇಲಿ ಡಿಗ್ರಿ ಆಗೋದು ಏನು ಸ್ವಲ್ಪ ಮಗ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ದುಡ್ಡು ಎಲ್ಲ ಕೊಡ್ತಾರೆ. ಬಟ್ ಒನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಡಿಗ್ರಿ ದೇ ಥಿಂಕ್, ಅಥವಾ ಮನೆ ಕಡೆ ಕಷ್ಟ ಇರುತ್ತೆ. ಇಲ್ಲಿ ಎಷ್ಟೋ ಜನ ಮನೆ ಕಡೆ ಊಟ ಮಾಡಕ್ಕೆ ಒಂದೊತ್ತು ಊಟಕ್ಕೂ ಸಮಸ್ಯೆ ಇದೆ. ಹೌದಾ? ಬಡತನ ಇದೆ, ತಂದೆ ತಾಯಿ ಬಡದಿಲ್ಲ. ಬಟ್ ಯಾವತ್ತಾಗಿ ತಂದೆ ತಾಯಿ ಬಡತನ ನಮ್ಮಲ್ಲಿ ನೋಡ್ಸ್ಕೊಳೋದಿಲ್ಲ. ಅರ್ಥ ಆಗ್ತಿದ್ಯಾ? ನೀವು 10 ರೂಪಾಯಿ ಕೇಳಿದ್ರೆ ಅಟ್ಲೀಸ್ಟ್ ಒಂದು 5 ರೂಪಾಯಿ ಕೊಡ್ತಾರ, ರೈಟ್? ಅಂತ ಬಡತನ ಕುಟುಂಬ ತುಂಬಾ. ನಾನು ಒಬ್ಬ ಬಡತನ ಕುಟುಂಬದಿಂದ ಬಂದವನು. ಬಟ್ ಮನೆ ಕಡೆ ಕೋಟಿಗಳಿದಾವೆ, ಲಕ್ಷಗಳೆಲ್ಲ ಕೋಟಿಗಳಿದಾವೆ. ಬಟ್ ಒಂದು ಮೂಮೆಂಟ್ ಅಲ್ಲಿ ಆ 1 ರೂಪಾಯಿ ಕಷ್ಟ ಆಗಿದ್ದ ದಿನಗಳು ನಾನು ಫೇಸ್ ಮಾಡಿದ್ದೀನಿ. ಇದೇ ಧಾರವಾಡದಲ್ಲಿ ಇದೇ ಜೋಬಿ ಸರ್ಕಲ್ ಇಂದ ಯಾಕೆ 5 ರೂಪಾಯಿ ಕೊಟ್ಟು ನಾನು ಹೋಗೋದು ಎಲ್ಲಿಗೆ ಸತ್ತಾಪುರಕ್ಕೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗೋ ದಿನಗಳು ಇದಾವೆ. 50 ರೂಪಾಯಿ ಕೊಟ್ಟು ಬಿರಿಯಾನಿ ಯಾಕೆ ತಿನ್ನೋದು ಅಂತ ಹೇಳ್ಬಿಟ್ಟು 15 ರೂಪಾಯಿ ಕೊಟ್ಟು ಬಡವರ ಬಂದು ಯಾವ್ದು ಎಗ್ ರೈಸ್ ತಿಂಗಳು ತುಂಬಾ ಇದಾವೆ. ಅಂತ ಆಯ್ತಾ? ಅದಾದ ನಂತರ ನಾನು ಇಂಜಿನಿಯರಿಂಗ್ ಈ ಕಲ್ಯಾಣ ಮಂಟಪಕ್ಕೆ ಹೋಗಿ ಊಟ ಮಾಡಿ ಕಲ್ಯಾಣ ಹೋಗಿ ಊಟ ಮಾಡಿದ ದಿನಗಳು ಇದಾವೆ. ಈ ಸ್ಪೆಷಲಿ ಧಾರವಾಡ ಬಂದಾಗ ನಾನು ಕಲಿತಿದ್ದ 2 ವಿಷಯ. 1 ರೂಪಾಯಿನ ಒಂದು ವ್ಯಾಲ್ಯೂ ಎಷ್ಟಿದೆ, ಒಂದು ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ. ಯಾಕೆಂದ್ರೆ ನಮ್ಮ ತಂದೆ ತಾಯಿಯ ದುಡಿತ. ನಾನು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ನಾನು ದುಡ್ದಿದ್ದಲ್ಲ, ನಮ್ಮ ತಂದೆ ತಾಯಿ ದುಡ್ದಿದ್ದು. ಈಗ ನೀನು 10 ರೂಪಾಯಿ ಖರ್ಚು ಮಾಡ್ತಿದ್ರೆ ನಡೆಯಲ್ಲ, 2,000 ಖರ್ಚು ಮಾಡೋ ಕೆಪಾಸಿಟಿ ಇದೆ. ಯಾಕೆ? ಅದು ನಾನು ಅಂತ ಮಾಡಿದ್ದು, ನನ್ನ ದುಡ್ಡು. ಸೊ ನೀವಾಗಿ ಯಾವ ಸಂಪಾದನೆ ಮಾಡ್ತೀರಾ ಅದು ದುಡ್ಡನ್ನು ವೆಚ್ಚ ಮಾಡಿ, ಆ ಒಂದು ಟೈಮ್ ವೆಚ್ಚ ಮಾಡಿ. ಬಟ್ ಈ ಟೈಮ್ ತುಂಬಾ ಪ್ರೀಶಿಯಸ್. 1 ಸೆಕೆಂಡ್ ನೀವು ಖರ್ಚು ಮಾಡ್ಬೇಕಾದ್ರೆ ಅಥವಾ 1 ರೂಪಾಯಿ ನೀವು ಖರ್ಚು ಮಾಡ್ಬೇಕಾದ್ರೆ think 1000 times, because that's not your money, it belongs to your parents. ನೀವು ಅರ್ಥ ಮಾಡೋ ಸ್ಟೇಜ್ಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ. ಆ ಹೊರಗಡೆ ಬಂದಾಗ ಹೇಳಿದ್ನಲ್ಲ ಬಡತನ ಆಗ್ತದೆ, ಈ ವರ್ಷ ತುಂಬಾ ಜನ ಆಗ್ತದೆ. ಹೌದು, ಇದೇ ಧಾರವಾಡ ಬಂದಾಗ ನಾನು ಕೋಚಿಂಗ್ ತಗೊಂತೀನಿ ಹಾಗೆ ಹೀಗೆ ಅಂತ ನೀವು ಬರ್ಬೋದು. ಓಕೆ, ಕೋಚಿಂಗ್ ತಗೊಂಡು ಬಂದ 3 ತಿಂಗಳು ಓಕೆ ಮಗ ಕೋಚಿಂಗ್ ತಗೊಂತಾ ಇರ್ತೀವಿ, ಬೆಲ್ ಸಪೋರ್ಟ್ ಯು. ಆಫ್ಟರ್ ಕೋಚಿಂಗ್ ಎಕ್ಸಾಮ್ಸ್ ಬರೀತೀರ, 1 ಎಕ್ಸಾಮ್ ಬರ್ತೀರ, 2 ಎಕ್ಸಾಮ್ ಬರ್ತೀರ, 2 ತಿಂಗಳಾಯ್ತು, 3 ತಿಂಗಳಾಯ್ತು, 1 ವರ್ಷ ಆಯ್ತು, ಕ್ಲಿಯರ್ ಆಗೋದಿಲ್ಲ. ಹಾಗೇನ್ ಮಾಡ್ತೀರಾ? ಕೆಲ ಆಲ್ಮೋಸ್ಟ್ ಏನ್ ಮಾಡ್ತಾರೆ, ನನ್ನ ಕೈಲಿ ಆಗೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ. ನೋ, ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಇದು ಯಾವ SSLC ಎಕ್ಸಾಮ್ ಆಗಲಿ ಅಥವಾ PUC ಎಕ್ಸಾಮ್ ಆಗಲಿ ಅಲ್ಲ, ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ಸ್ ಆಗ್ತಾ ಇರ್ತದೆ. ಆ ನೋಟಿಫಿಕೇಶನ್ ಆದಾಗ ಕರೆಕ್ಟ್ ಆಗಿ ಕುತ್ಕೊಂಡು ಓದ್ಕೊಂಡು ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈಗಲಿಂದ ನೀವು ಅದ್ರ ಬೇಸಿಕ್ ನಾಲೆಜ್ ತಗೋಬೇಕು. ಯಾರು ಒಂದು ಬಿಲ್ಡಿಂಗ್ ನ ಫೌಂಡೇಶನ್ ತುಂಬಾ ಚೆನ್ನಾಗಿ ಬೇಸ್ಮೆಂಟ್ ಚೆನ್ನಾಗಿ ಆಗ್ತದೆ, ನೀವು ಬೇಸಿಕ್ಸ್ ಯಾರು ಚೆನ್ನಾಗಿ ತಿಳ್ಕೊಳ್ತೀರಾ 100% ನೀವು ಯಾವ ವಿಷಯ ಬೇಕಾದ್ರೂ ನೀವು ಬಿಲ್ಡಿಂಗ್ ನ ಕಟ್ಕೋಬಹುದು. ಅದಕ್ಕೆ ಈಗಿಂದ ನೀವು ಆ ಸ್ಟೇಟ್ ಪ್ಲಸ್ ಬುಕ್ಸ್ ಇದೆಯಲ್ಲ ಬೇಸಿಕ್ಸ್ ತಗೊಳ್ಳಿ. ಅದಾದ ನಂತರ ಸ್ಟ್ಯಾಂಡರ್ಡ್ ಆದ ಬುಕ್ಸ್ ನ ಒಂದು ಜೊತೆಗೆ ಇಟ್ಕೊಂಡಿರಿ. ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಈ ಆಟ ಆಡೋದು 100% ಬೇಕು. ಅದಕ್ಕೆ ಒಂದು ಲಿಮಿಟೆಡ್ ಟೈಮ್ ಅಂತ ಹೇಳಿ. ಬಟ್ ಆಟನೇ ಎಲ್ಲ ಆಗ್ಬಹುದು. ಓಕೆ, ಕೆಲವು ಏನಂತಂದ್ರೆ ಆಟ ಆಡೋದಾಗ್ಲಿ ಅಥವಾ ಟಿವಿ ನೋಡೋದು, ಸಿನಿಮಾ ಇವೆಲ್ಲ ಅಂದ್ರೆ ಏನು ಅವೆಲ್ಲ ನಾವು ಪಾರ್ಟ್ ಆಫ್ ದಿ ಲೈಫ್ ಅಷ್ಟೇ, ಅವೆಲ್ಲ ಲೈಫ್ ಅಲ್ಲ. ಅವೆಲ್ಲ ಒಂದು ಪಾರ್ಟ್ ಆಫ್ ನಮ್ಮ ಒಂದು ಬ್ರೈನ್ಗೆ ಪ್ರೆಷರ್ ಇರ್ತದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವೆಲ್ಲ. ಓಕೆ, ನೀವು ನಂಬ್ತಿರುತ್ತೆ ಬಿಡ್ತಾರೆ ಗೊತ್ತಿಲ್ಲ. ಸುಮಾರು ನಾನು PUC ಆದ ನಂತರ ನಾನು ಟಿವಿನೇ ನೋಡಿಲ್ಲ ಅಂತಂದ್ರೆ ಮನೆಗೆ ಹೋಗೋದು ನೋಡ್ತೀನಿ. ಅದು ಬಿಟ್ಟು ಹೊರಗಡೆ ಎಲ್ಲ ಕೂತ್ಕೊಂಡು ಮ್ಯಾಚ್ಗಳು ನೋಡ. ನಮ್ಮ ಹುಡುಗರು ಮ್ಯಾಚ್ ನೋಡೋಕೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ. 100% ಮ್ಯಾಚ್ ನೋಡಲ್ಲ. ಲಾಸ್ಟ್ ನೋಡ್ತೀನಿ, ಏನ್ ರಿಸಲ್ಟ್ ಏನಾಗಿದೆ, ಯಾಕೆ ನೋಡ್ತೀನಿ ಅಂತಂದ್ರೆ ಕ್ವಶನ್ ಕೇಳ್ಬಿಟ್ರೆ ಅಲ್ವಾ, ಯಾವ ಸೀರೀಸ್ ಯಾರು ಮ್ಯಾಚ್ ಯಾರಿದ್ದಾರೆ, ಮ್ಯಾಚ್ ಸೀರೀಸ್ ಯಾರಿದ್ದಾರೆ. ಓಕೆ, ಅಥವಾ ಈ ಫುಟ್ಬಾಲ್ ಎಲ್ಲ ನಾನು ಫುಟ್ಬಾಲ್ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕೆ ಯಾವ ಸಿನಿಮಾ ಬಂದು ಎಷ್ಟು ಕೋಟಿ ಮಾಡ್ಕೊಂಡು ಹೋದ್ರೆ ಏನಂತೆ ಫ್ರೆಂಡ್ಸ್ ಹೋಗ್ಬೇಕಂದ್ರೆ ಜಸ್ಟ್ ಹೋಗಿ ಮೂವಿ 3 hours ಮೂವಿ ನೋಡ್ತೀನಿ, 3 hours ನೋಡ್ತೀನಿ ಬಂದ್ಬಿಡ್ತೀನಿ. ಸುಮ್ಮನೆ ಆ ಸ್ಟಾಗ್ನೆಂಟ್ ಆಗಿ ಆ ಒಂದು ಏನು ಟಿವಿಗೆ ತಗೊಳೋದು, ಧಾರಾವಾಹಿ ನೋಡೋದು. ನಾನು 8th 9th ಇದ್ದಾಗ ನನ್ನ ತಂದೆ ತಾಯಿ ಕುತ್ಕೊಂಡು ನೋಡ್ತಿದ್ದೆ. ಅವಳಿಗಳು ಅಳ್ತಾ ಇರ್ತಾರೆ, ಅದು 1 ವಾರ ಆದ್ಮೇಲೆ ಅಳ್ತಾನೆ ಇರ್ತಾರೆ. ನೆಕ್ಸ್ಟ್ ನಾಳೆ ಏನು ಅನ್ಕೊಂಡು ಕರೆಕ್ಟ್ ಅಲ್ಲೇ ಸಸ್ಪೆನ್ಸ್ ಇರ್ತಾರೆ. ನಾಳೆ ಏನು ಅಂತ ಒಂದು ಕ್ವಶನ್ ಮಾರ್ಕ್ ಮಾಡಿಟ್ಟಿರ್ತಾನೆ. ನಾಳೆ ಕುತೂಹಲ ನೋಡ್ಬೇಕು. ಬಟ್ ಅದನ್ನ ನಿಮ್ಗೆ ಏನು ಸಿಗತ್ತ, ಏನ ಸಿಕ್ಕಿಲ್ಲ ಇದುವರೆಗೂ. ನಾವಪ್ಪ ಹೇಳೋದು ಕ್ರಿಕೆಟ್ ಆಡಕ್ ಹೋದಾಗ ಅಥವಾ ಬರೀ ವರ್ಲ್ಡ್ ಕಪ್ ಅಲ್ಲಿ ಮಾಡ್ತಿದ್ವಿ, ನಾವಪ್ಪ ಹೇಳೋದು ಲೇ ಅವನ ಬರ್ತಾನೆ ಗೆದ್ಕೊಂತಾನೆ ಹೋಗ್ತಾನೆ, ನಿನ್ಗೆ ಏನ್ ಸಿಕ್ತು ಕರೆಕ್ಟ್ ಅಲ್ವಾ? ನಾವಪ್ಪ ಕೇಳ್ತಿದ್ದ, ಅಪ್ಪ ಒಂದು ವಾಚ್ ಕೊಡ್ಸಪ್ಪ ಅಂತ. ನಾವಪ್ಪ 30 ರೂಪಾಯಿದು 20 ರೂಪಾಯಿದು ಕೊಡ್ಸೋದು. ನಾನು ಎಲ್ಲಪ್ಪ ಬ್ರಾಂಡೆಡ್ ವಾಚ್ ಹಾಗೆ ಹೀಗೆ ಒಂದು ಕೊಡ್ಸಪ್ಪ ಅಂದ್ರೆ ಆಮೇಲೆ ಆ ಒಂದು ವಾಚ್ ತಗೊಂಡು ಟೈಮ್ ಏನ್ ನೋಡ್ಸ್ತದೆ, ಈ ವಾಚ್ ತಗೊಂಡು ಟೈಮ್ ಏನ್ ನೋಡ್ಸ್ತದೆ.
ಕರೆಕ್ಟ್ ಅಲ್ವಾ? ದುಡ್ಡು ವೆಚ್ಚ ಯಾಕೆ ಮಾಡೋದು? ರೈಟ್? ನಾವೇನೋ ಬ್ರಾಂಡೆಡ್ ಹಾಗೆ ಹೀಗೆ 100% ಬ್ರಾಂಡೆಡ್ ಎಲ್ಲ ನೀವು ಸಂಪಾದನೆ ಮಾಡಿ ನೀವು ದುಡ್ಡು ನೀವು ತಗೊಳ್ಳಿ, ಅದಕ್ಕೆ ತುಂಬಾ ವ್ಯಾಲ್ಯೂ ಇರ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಚಪ್ಪಾಳೆ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ. ಓಕೆ ಕೇಳಿಸ್ಕೊಳ್ಳಿ. ಅದಕ್ಕೆ ಹೇಳಿದೆ, ದಯವಿಟ್ಟು ಈಗಲಿಂದ ಕ್ವಶನ್ ಪೇಪರ್ಸ್ ತಗೊಳ್ಳಿ, ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿ, ಅನಲೈಸ್ ಮಾಡ್ಕೊಂಡು ಸಬ್ಜೆಕ್ಟ್ ಹೋಗಿ ವಿಷಯ ತಿಳ್ಕೊಂತ ಹೋಗಿ, ವಿಷಯ ತಿಳ್ಕೊಂತ ಹೋಗ್ತಾ ಡಿಸ್ಕಷನ್ ಮಾಡಿ, ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳಿ. ಗ್ರೂಪ್ ಇನ್ ದ ಸೆನ್ಸ್ 3 ಅಥವಾ 4 ಜನ ಇದ್ದಾಗ ಮಾತ್ರ ಒಂದು ಗ್ರೂಪ್. ಅದು 4 ಜನ ಅಥವಾ 5 ಜನ ಮೇಲೆ ಆದ್ರೆ ಏನಂತ ದೊಡ್ಡ ಆಗ್ಬಿಡ್ತದೆ. ನೀವು ಹೋಗ್ತಾ ಇರ್ತೀರಾ, ಇನ್ನೊಬ್ಬಂದು ಮಚ್ಚ ನೋಡಿದ್ರೆ ಅಲ್ಲಿ ಯಾರೋ ಹೋಗ್ತಾ ಇದಾರೆ ಅಂತ ಇವನು ಅವ್ರು ಯಾರೋ ಹೇಳ್ತಾರೆ. ಸೊ ಹೀಗೆ ಆಗ್ಬಿಡುತ್ತೆ. ಅಥವಾ ಯಾವ್ದೊಂದು ಮೂವಿ ಡಿಸ್ಕಷನ್ ಯಾವ್ದಾದ್ರು ಬಂದ್ಬಿಡುತ್ತೆ. ಸೊ ಹಾಗಾಗಿ 3 to 4 ಮೆಂಬರ್ಸ್ ಸಮಾನ ಮನಸ್ಕರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಚೆನ್ನಾಗಿ ಓದ್ತಾನೆ, ಒಬ್ಬ ಚೆನ್ನಾಗಿ ಓದಲ್ಲ, ಈ ತರ ಅಲ್ಲ. ಒಂದು ಸಮಾನ ಮನಸ್ಕರು ಒಂದು ಗ್ರೂಪ್ ಮಾಡ್ಕೊಳ್ಳಿ. 3 to 4 ಮೆಂಬರ್ಸ್ ಅಷ್ಟೇ ಇರಬೇಕು. ವಿಷಯನ ಹಂಚ್ಕೊಳ್ಳಿ, ವಿಷಯನ ಡಿಸ್ಕಷನ್ ಮಾಡಿ. ನಿಮ್ಮ ಲೈಬ್ರರಿ ಎಷ್ಟು ಫೆಸಿಲಿಟಿ ರಾಜೇಶ್ವರ್ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ, ಸೀರಿಯಸ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ರು ಹೇಗೆಲ್ಲ ಫೆಸಿಲಿಟೀಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಇರೋ ಆಪರ್ಚುನಿಟೀಸ್ ನೀವು ಯಾಕೆ ಯೂಸ್ ಮಾಡ್ಕೊಬಾರ್ದು? 2 ಗಂಟೆಗೆ ಇಲ್ಲೇ ಟಿಫನ್ ಬಾಕ್ಸ್ ತಗೊಂಡು ಊಟ ಮಾಡ್ಕೊಳ್ಳಿ, ಮಿಕ್ಕಿದ ಟೈಮ್ ಲೈಬ್ರರಿ ಸ್ಪೆಂಡ್ ಮಾಡಿ. ಕಾರ್ಡಿಯೋ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಕನಸು ಕಾಣೋದು ದೊಡ್ಡ ವಿಚಾರ ಅಲ್ಲ, ಕನಸು ಕಾಣೋದು ದೊಡ್ಡ ವಿಚಾರ ಅಲ್ಲ. ಆ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ಎಷ್ಟು ವರ್ಕೌಟ್ ಮಾಡ್ತಿದ್ರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಾ, ಎಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಿದ್ರಾ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ಕಷ್ಟಪಟ್ಬಿಡಿ. ಆ ಕಷ್ಟಪಟ್ಟು ಹೊರಗಡೆ ಹೋದಾಗ ಅವ್ರದ್ದು ದೊಡ್ಡ ಪ್ರಪಂಚ ಇದೆ. ಓಕೆ, ನಾನೀಗ ನಮ್ಮ ಸ್ಟೇಷನ್ಗೆ ಹೋಗಿ ಚಿಟಿಕೆ ಆಗಿ ತಗೋಬೋದ ಅಂತಂದ್ರೆ 5 ನಿಮಿಷ ಹೋಗ್ಬಿಟ್ಟು ಹಿಂಗ್ ದುಡ್ಕೊಂಡು ಸಾಲ ಅನ್ಕೊಂಡ್ ಬರ್ತಾನೆ. ಯಾಕೆ? ಅಧಿಕಾರ ಇದೆ ನನಗೆ. ನಾನು ಹಿಂಗ್ ಚಿಟಿಕೆ ಹೊಡೆದ ಬರ್ತಾರೆ, ಬರ್ಲೇಬೇಕು. ಓಕೆ, ಹಿಂಗ್ ಚಿಟಿಕೆ ಹೊಡೆಯೋರು ಆಗ್ತಿರೋ ಅಥವಾ ಹಿಂಗ್ ಬದ್ಕೊಂಡು ಬರೋರು ಆಗ್ತಿರೋ, ಜಸ್ಟ್ ಲಫ್ಟ್ ಯು. ನಾನು ಮೋಸ ಮಾಡಿದ್ರೆ 10 ಜನ ಫಿಕ್ಸ್ ಮಾಡಿ ಜೈಲ್ಗೂ ಕಳಿಸ್ಬೋದು, ಅಥವಾ ಯಾವನೊಬ್ಬ ಮರ್ಡರ್ ಕೇಸ್ ಮಾಡಿರೋನು ಬಿಟ್ಟು ಹೊರಗಡೆ ಕಳಿಸ್ಬೋದು. ಸುಪ್ರೀಂ ಕೋರ್ಟ್ ಕೂಡ ನಮಗೆ ಗೈಡ್ಲೈನ್ಸ್ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸಹಿತನು ಇದು ಮಾಡಪ್ಪ ಅಂತ ಒಬ್ಬ ಆಯೋಗ ಡೈರೆಕ್ಷನ್ ಕೊಡ್ಲಿಕ್ಕಾಗಲ್ಲ. ಅಂತ ಪವರು ನೀವು ದುಡ್ಡು ಗಳಿಸ್ಬೋದು. 100% ಏನ್ ಕಾಂಪಿಟೇಟಿವ್ ಹೋಗಿ ದುಡ್ಡು ಗಳಿಸ್ಬೇಕಾ? ಇಲ್ಲ, 100% ಬಿಸ್ನೆಸ್ ಮಾಡಿ ಗಳಿಸ್ಬೋದು. ಬಟ್ ಈ ಪವರ್ ಅನ್ನೋದು ಅಲ್ಲ, ಅಧಿಕಾರ ಅನ್ನೋದಿಲ್ಲ, ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಅದು ಇದಕ್ಕೆ ಕೆಲಸ ಕೊಟ್ರೆ ಸಿಗೋದು. ಜ್ಞಾನ ಇದ್ರೆ ಮಾತ್ರ ನಿಮ್ಗೆ ಅಧಿಕಾರ ಬರ್ತದೆ. ಇದೇ ಡಿಸ್ಟ್ರಿಕ್ಟ್ ನ ರೂಲ್ ಮಾಡಕ್ ಹೋಗೋದು ನಿಮ್ಗೆ DC ಬಂದು ನಮ್ಮ IAS ಆಫೀಸರ್ಸ್ ಬಂದು ಡಿಸ್ಟ್ರಿಕ್ಟ್ ನ ರೂಲ್ ಮಾಡ್ತಾರ. ಒಂದು ಸ್ಟೇಷನ್ ಬಂದ್ರೆ ಆಲ್ಮೋಸ್ಟ್ ಬೆಂಗಳೂರು ನಿಮ್ ಧಾರವಾಡ ಗ್ರಾಮಾಂತರ ಸುಮಾರು 106 ಹಳ್ಳಿಗಳಿಗೆ ನೀವು ಒಬ್ಬರೇ ಬಾಸ್. ಇಮ್ಯಾಜಿನ್ ಮಾಡಿ, ನೀವು ಒಬ್ಬರೇ ಬಾಸ್. ಯಾರೋ DC ಬಂದಾಗ ಅಥವಾ ಬೇರೆ ಯಾರೋ ಬಂದಾಗ ಯಾರನ್ನ ತಲೆಗೆಡ್ಸ್ಕೊಳ್ಳಲ್ಲ. DC ಇಂದ ಒಬ್ಬ ಕಾನ್ಸ್ಟೇಬಲ್ ನಿಂತ್ಕೊಂಡಿರ್ತಾರಲ್ಲ, ಹೇಗೆ ಕಾನ್ಸ್ಟೇಬಲ್ ಇದೆ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಯಾಕೆ? ಕಾಕಿಗಿರೋ ಪವರ್ ಅಷ್ಟಿದೆ, ಕಾಕಿಗಿರೋ ಐಡೆಂಟಿಟಿ ಅಷ್ಟಿದೆ. ಸರ್ವಿಸ್ ಈ ಕಾಕಿಯಲ್ಲಿ ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಇದೆಲ್ಲ. ನಿಮ್ ಲೈಫ್ ಟೈಮ್ ಅಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಮಾಡೋ ಒಂದು ಆಪರ್ಚುನಿಟೀಸ್ ನಿಮ್ಮ ಕಾಕಿಯಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಅಂತ ಸುಮಾರು ಒಂದು 5 ರಿಂದ 10 ಲಕ್ಷ ಸ್ಪೆಂಡ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ. ಯಾರಾದ್ರೂ ಕುದುರೆ ಓಡಿಸಿದ್ರಾ? ನಿಮಗೆ ಕುದುರೆ ಟ್ರೈನಿಂಗ್ ಕೊಟ್ಟು ನಿಮಗೆ ಒಂದು ಕುದುರೆ ಕೊಟ್ಟು ಬಿಡ್ತಾರೆ. ನನಗೆ ಕುದುರೆ ಓಡಿಸ್ಲಿಕ್ಕೆ ನಿಮ್ ಕಲಿಸಿ ಹೆಣ್ಮಕ್ಳು ಸೈಜನ್ನು ಯಾರಾದ್ರೂ 50 ಕಿಲೋಮೀಟರ್ ರನ್ ಮಾಡಿದ್ರ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಹೋದ್ರೆ ಮಾಡಿಸ್ತಾರೆ. ವಿತೌಟ್ ಯುವರ್ ನಾಲೆಡ್ಜ್ ನಿಮ್ಗೆ ಆ ಪವರ್ ಬರುತ್ತೆ. ಓಕೆ, 1 ಕಿಲೋಮೀಟರ್ ಸ್ಟಾರ್ಟ್ ಆಗೋದು 50 ಕಿಲೋಮೀಟರ್ ಓಡಿಸ್ತಾರೆ. ಪ್ರತಿಯೊಬ್ಬರು ಸ್ವಿಮ್ಮಿಂಗ್ ಕಲಿಸ್ಕೊಡ್ತಾರೆ, ಯೋಗ ಕಲಿಸ್ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಪಿಸ್ತೂಲ್ ನೋಡಿದ್ರಾ? SLR ನೋಡಿದ್ರ? ದೊಡ್ಡ ವೆಪನ್ AK-47 ಗೊತ್ತಿದ್ಯಾ? AK-47 ಎಲ್ಲ ಗೊತ್ತಿದೆ. ಎಲ್ಲಾ ವೆಪನ್ಸ್ ನ 1 ನಿಮಿಷದಲ್ಲಿ ಎಲ್ಲ ಬಿಡ್ತೀರಾ, ಅಸೆಂಬ್ಲಿ ಮಾಡ್ತೀರಾ, ಡಿಸೆಂಬ್ಲಿ ಮಾಡ್ತೀರಾ, ಅದನ್ನ ಕಲಿಸ್ಕೊಡ್ತಾರ. ಅರ್ಥ ಆಗ್ತಿದ್ಯಾ? ನಿಮಗೆ ರೋಡ್ಸ್ ಕೊಟ್ಟು ಫೈರ್ ಮಾಡಿಸ್ತಾರೆ, ಎಲ್ಲ ವೆಪನ್ಸ್ ಎಲ್ಲ ಫೈರ್ ಮಾಡಿಸ್ತಾರ. ಕರಾಟೆ ಕಲಿಸ್ತಾರ, ಯೋಗ ಕಲಿಸ್ತಾರ, ಸ್ವಿಮ್ಮಿಂಗ್ ಕಲಿಸ್ತಾರ, ರನ್ನಿಂಗ್, 2 ವೀಲರ್ ವೆಹಿಕಲ್ ಲೈಸೆನ್ಸ್ ಕೊಡ್ತಾರೆ ಹೆಣ್ಮಕ್ಳಿಗೆ. 2 ವೀಲರ್ ಓಡಿಸ್ಲಿಕ್ಕೆ 4 ವೀಲರ್ ಲೈಸೆನ್ಸ್ ಕೊಡ್ತಾರೆ. 2 ವೀಲರ್ 4 ವೀಲರ್ ವೆಹಿಕಲ್ ಸಹಿತ ನಿಮಗೆ ಕಲಿಸ್ಕೊಡ್ತಾರೆ. ಅಬ್ಸ್ಟಕಲ್ಸ್ ಒಂದೇ ಒಂದು ರೋಡ್ ಇರುತ್ತೆ, ಆ ರೋಡ್ ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಎಷ್ಟು ಜನ ಹೋಗ್ತೀರಾ? ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ ಮಾಡೋ ಒಂದು ಇದು ಬರ್ತದೆ. ಫಿಸಿಕಲ್ ಫಿಟ್ನೆಸ್
ಅರ್ಥ ಆಗ್ತಿದ್ಯಾ? ನೀವೇನಂದ್ರೆ ಈಗ ಇಬ್ರು ಯಾರು ಆಗ್ಲೇ ಲಾಸ್ಟ್ ರೂಮ್ಗೆ ಯಾರೋ ಇಟ್ಕೊಟ್ರಲ್ಲ, ಹೋಗ್ಬಿಟ್ರಲ್ಲ ಯಾರೋ, ಫಿಸಿಕ್ಸ್ ತುಂಬಾ ಚೆನ್ನಾಗಿದೆ ನಾನು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು. ಓಕೆ, ಅಂದ್ರೆ ಈಗ ಬೆಳವಣಿಗೆ ಅಂತ ಅಲ್ಲ, ಈಗ ಸಣ್ಣ ಕಾಣಿಸೋರು ನೆಕ್ಸ್ಟ್ ನೋಡಿ ತುಂಬಾ ಮೆಚೂರ್ ಆಗಿರ್ತಾರೆ. ಓಕೆ, ಇಷ್ಟೆಲ್ಲ ಫೆಸಿಲಿಟೀಸ್ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಅದಾದ ನಂತರ ವಿತ್ ಸ್ಯಾಲರಿ. ಓಕೆ ಆಯ್ತು, ಯಾರು ಬೇಕಾದ್ರೆ ಕಮೆಂಟ್ ಹಾಕಿ ಜೋಕ್ ಮಾಡಿದ್ರೆ ಫುಲ್ ಎಂಜಾಯ್ ಮಾಡ್ತೀರಲ್ಲ, ಬಟ್ ಅಲ್ಲಿ ಪಕ್ಕ ನೀವಾದ್ರೆ ಏನ್ ಮಾಡ್ತೀರಾ ಅಲ್ವಾ? ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ತದೆ. ಬಟ್ ಈ ಎಲ್ಲಾನು ಅನುಭವಿಸ್ಬೇಕು ಅಂತಂದ್ರೆ ನೀವೇನಾಗಬೇಕು, ಒಬ್ಬ ಸಾಧಕನಾಗಬೇಕು. ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆತ್ಮಸ್ಥೈರ್ಯ, ನಾನು ಮಾಡ್ತೀನಿ, ನನ್ನಿಂದ ಹಾಗೆ ಆಗುತ್ತೆ. ಹಾಗೆ ಹೇಳಿದ್ರಲ್ಲ, ಯಾರೋ ಬರ್ದಿಟ್ಟಿದ್ದಾರೆ, ಬರ್ದು ಹೇಗೆ ಬರ್ದಿಟ್ಟು ಅದೇ ತರ ಆಗ್ತೀನಿ ಅನ್ನೋದು ನಿಮ್ಮ ಮೂರ್ಖತನ. ಹೀಗೆ ಬರ್ತೀನಿ, ಹೀಗೆ ಆಗ್ತೀನಿ ಅನ್ನೋದಕ್ಕೆ ಇವೆರಡೂ ಬೇಕಾಗ್ತದೆ, ಕರೆಕ್ಟ್ ಬೇಕಾಗ್ತದೆ. ನನಗೆ ತುಂಬಾ ಜನ ಕಾಲ್ ಮಾಡ್ತಾರೆ, ಆಟೋ ಡ್ರೈವರ್ಸ್ ಕಾಲ್ ಮಾಡ್ತಾರೆ, ನಮ್ಮ ಸೋಲ್ಜರ್ಸ್ ಕಾಲ್ ಮಾಡ್ತಾರೆ, ಇಲ್ಲೇ ನಿಮ್ಮ ಧಾರವಾಡದಲ್ಲಿ ಒಂದು ಕಂಪನಿ ಹುಡುಗರು ಫೋನ್ ಮಾಡ್ತಾರೆ. ಓಕೆ, ಅವ್ರು ಹೇಳ್ತಾರೆ ಸರ್ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಸರ್. ಒಬ್ಬ ಆಟೋ ಡ್ರೈವರ್ ಫೋನ್ ಮಾಡ್ತಾರೆ, ಸರ್ ತಂದೆ ತಾಯಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನೇ ದುಡಿಬೇಕು, ನಾನೇ ಓದ್ಬೇಕು, ನನಗೆ ಒಬ್ಬ ಅಟ್ಲೀಸ್ಟ್ ಒಂದು ಕಾನ್ಸ್ಟೇಬಲ್ ಆಗ್ಬೇಕಂತ ತುಂಬಾ ಆಸೆ ಇದೆ ಸರ್. ಸಿಗೋ ಟೈಮಲ್ಲಿ ನಾನು ಆಟೋ ಓಡಿಸ್ಕೊಂಡು ಆ ಫ್ರೀ ಟೈಮಲ್ಲಿ ನಾನು ಜೊತೆ ನಿಮ್ ಬುಕ್, ನಾನು ಚಿಗುರು ಅಂತ ಒಂದು ಬುಕ್ ಗೊತ್ತಿದ್ಯಾ? ಚಿಗುರು ಅನ್ನೋದು ತುಂಬಾ ವೆರಿ ಪ್ರೇಷಿಯಸ್ ಬುಕ್. ಔಟ್ ಆಫ್ 90ಗೆ 71 ಕ್ವಶನ್ಸ್, 61 ಕ್ವಶನ್ ಅವ್ರದ್ದೇ ಬುಕ್ ಬರ್ಬೇಕಾದ್ರೆ ದಯವಿಟ್ಟು ನಾನು ಇದಕ್ಕೆ ನಿಮ್ಮ ಲೈಬ್ರರಿಗೆ ಸುಮಾರು 30 ಕಾಪೀಸ್ ಕೊಡ್ತಾ ಇದ್ದೀನಿ. ಒಂದು ಎಸ್ಸೆ ಬುಕ್, ಅದು ಟ್ರಾನ್ಸ್ಲೇಷನ್ ಬುಕ್, ಮತ್ತೆ ಅದು ಪೇಪರ್ 2ಗೆ ಬುಕ್ ಅಂತದೆ. ಓಕೆ, ಆ ಬುಕ್ ಪೇಪರ್ 2 ಬುಕ್ ದಯವಿಟ್ಟು ಒಂದ್ಸರಿ ನೋಡಿ. ನಿಮ್ಗೆ ಯಾವ ವಿಷಯ ಓದ್ಬೇಕು, ಯಾವ ವಿಷಯ ಓದ್ಬಾರ್ದು, ಅಥವಾ ನಾನು ಹೇಳಿದಲ್ಲ ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಷನ್ ಯಾವ ತರ ಮಾಡ್ಬೇಕು, ಆ ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಷನ್ ನಾನು ಕೊಟ್ಟಿದ್ದೇನೆ. ಕಾಂಪಿಟೇಟಿವ್ ನೀವು ಬೇರೆ ಯಾವ್ದೇ ಹೋಗಿ ನೋ ವರೀಸ್, ಬಟ್ ಜಸ್ಟ್ ಒಮ್ಮೆ ಆ ಬುಕ್ ಅಟ್ಲೀಸ್ಟ್ ನಾನು ಕೊಟ್ಟಿದ್ದಂತ ಜಸ್ಟ್ ಒಂದ್ಸರಿ ಆ ಬುಕ್ ಅದು ಹೇಗಿದೆ ಅಂತ ನೋಡಿ. ಅರ್ಥ ಆಗ್ತಿದ್ಯಾ? ಆ ವಿಷಯ ಯಾವ ತರ ನನ್ನ ವಿಷಯನ ತಿಳ್ಕೊಬೇಕು, ಯಾವ ತರ ನಾವು ತಿಳ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಸುಮಾರು 1000 ಪೇಜ್ ಇರೋ ಬುಕ್, 1000 ಪೇಜಸ್ ಇದ್ರೆ ಅದನ್ನ 10 ಪೇಜ್ ರಿಲೀಸ್ ಮಾಡೋ ಕೆಪಾಸಿಟಿ ಹೇಗೆ, ಇವ್ರು ಹೇಗೆ ಇದೇ ಪಾಯಿಂಟ್ಸ್ ಹೆಂಗ್ ಹಾಕೊಂಡಿದ್ದಾರೆ. ನಾನು ಏನ್ ಮಾಡಿದೆ, ಓದ್ತಿರ್ಬೇಕಾದ್ರೆ ಒಂದು ನೋಟ್ಸ್ ಅಂತ ಮಾಡ್ಕೊಂತ ಇದ್ದೆ. ನೀವು ನಿಮ್ಮ ಕೈಯಾಗ ಯಾವತ್ತೂ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಬರೀತಿರಲ್ಲ, ಆ ಹ್ಯಾಂಡ್ ರೈಟಿಂಗ್ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇಳ್ತಾರೆ ಸರ್ ಯಾವ ತರ ನೋಟ್ಸ್ ಮಾಡೋದು ಅಂತ ಕೇಳ್ತಾರೆ. ಯಾವ ತರ ನೋಟ್ಸ್ ಮಾಡಿದ್ರೆ ಫಸ್ಟ್ ಒಂದ್ಸರಿ ನೀವು ಯಾವ ಪರ್ಟಿಕ್ಯುಲರ್ ವಿಷಯ ಓದ್ತಿದ್ರೋ ಆ ವಿಷಯ ಸಂಪೂರ್ಣವಾಗಿ, ಎಕ್ಸಾಂಪಲ್ 5ರಿಂದ 12 ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಆ 5th ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ವಿಷಯ ಸಂಪೂರ್ಣವಾಗಿ ಓದ್ಕೊಂಡು ಹೋಗಿ. ಅರ್ಥ ಆಗ್ತಿದ್ಯಾ? ಅದಾದ ನಂತರ ಓನ್ಲಿ ಹಿಸ್ಟ್ರಿ ಕ್ವಶನ್ಸ್ ಅಷ್ಟೇ ನೋಡ್ಕೊಂಡು ಹೋಗಿ, ಹಿಸ್ಟ್ರಿ ವಿಷಯ ಅಷ್ಟೇ ಓದ್ಕೊಂಡು ಹೋಗಿ. ಅದಂದ್ರೆ ಹಿಸ್ಟ್ರಿ ಕ್ವಶನ್ಸ್ ಯಾವ ತರ ಕೇಳಿದ್ದಾರೆ, ನಾನು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ ಅದೇ ಕ್ವಶನ್ಸ್ ನ ಹಿಸ್ಟ್ರಿ ಕ್ವಶನ್ಸ್ ಯಾವ ತರ ಕೇಳಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಹೋಗಿ. ಆಗ ಅಗೇನ್ ಸೆಕೆಂಡ್ ರೀಡಿಂಗ್ ಕೊಡಿ, ಆಮೇಲೆ ಇನ್ನೊಂದ್ಸರಿ ಕ್ವಶನ್ ಪೇಪರ್ ಅನಲೈಸ್ ಮಾಡಿ 3ನೇ ರೀಡಿಂಗ್ಗೆ ನೀವು ನೋಟ್ಸ್ ಮಾಡಿ. ಇಲ್ಲಾಂದ್ರೆ ನೋಟ್ಸ್ ಅಂದ್ರೆ ಜಸ್ಟ್ ಓನ್ಲಿ ಅಲ್ಲಿರೋ ವಿಷಯನ ಕಾಪಿ ಪೇಸ್ಟ್ ಮಾಡೋದಲ್ಲ. ನೋಟ್ಸ್ ಅಂತ ಅಂದಾಗ 3 ಪೇಜ್ಗೆ ರಿಲೀಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಅದನ್ನ ತಿಳ್ಕೊಳ್ಳಿ. ಜೊತೆಗೆ ಕರೆಂಟ್ ಇವೆಂಟ್ಸ್ ನೀವು ಓದ್ತೀನಿ ಅಂತಂದ್ರೆ GK ಟುಡೇ ಅಂತ ಒಂದು ವೆಬ್ಸೈಟ್ ಇದೆ, GK ಟುಡೇ ದಯವಿಟ್ಟು ಫಾಲೋ ಮಾಡಿ. ಅದ್ರ ಜೊತೆಗೆ ಸ್ಪರ್ಧಾ ವಿಜೇತ ಒಂದು ಮ್ಯಾಗಝಿನ್ ಬರುತ್ತೆ. ನೀವು ಈಗಲಿಂದ ಅಷ್ಟೇ ನೀವು ಕಾಂಪಿಟೇಟಿವ್ ಓದ್ಲಿ ಬಿಡಿ, ಜಸ್ಟ್ ಸ್ಪರ್ಧಾ ವಿಜೇತ ಒಂದು ಕೈ ಇಟ್ಕೊಂಡು ಹೋಗಿ, ಅಟ್ಲೀಸ್ಟ್ ಕೈ ಇಟ್ಕೊಳ್ಳಿ, ಓದ್ಬೇಡಿ, ಅಟ್ಲೀಸ್ಟ್ ಕೈ ಇಟ್ಕೊಳ್ಳಿ. ಯಾಕಂತಂದ್ರೆ ಸುಮ್ಮನೆ ಅಟ್ಲೀಸ್ಟ್ ಸ್ಪರ್ಧಾ ವಿಜೇತ ನೋಡಿದಾಗ ಆ ಫ್ರಂಟ್ ಪೇಜ್ ಅಲ್ಲಿ ಒಂದು ಕರೆಂಟ್ ಇವೆಂಟ್ಸ್ ಕ್ವಶನ್ಸ್ ಇರ್ತವೆ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಈಗಲಿಂದ ಕಲ್ಟಿವೇಟ್ ಮಾಡ್ಕೊಂತ ಹೋಗಿ. ನೀವು ಯಾವಾಗ ಈಗಲಿಂದ ಕಲ್ಟಿವೇಟ್ ಮಾಡ್ಕೊಂತ ನಾನು ವಾಟ್ ಐ ವಾಂಟ್ ಟು ಬಿ ಅಂತ ನೀವು ಕಲ್ಟಿವೇಟ್ ಮಾಡ್ಕೊಂತ ಹೋಗ್ತಿರಲ್ಲ, ಆಗ 100% ಸ್ವಲ್ಪ ಐಡಿಯಾ ಸಿಗ್ತಾ ಇರ್ತದೆ. ಅವನೊಬ್ಬ ಕಲ್ತನ ಮಾಡ್ತಿರ್ತಾನೆ ಅನ್ಕೊಳ್ಳಿ, ಅವ್ನು ಯಾರೋ ಗೊತ್ತಿಲ್ಲ ಕಲ್ತನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅಂದ್ರೆ ತಿಂಗಳಿಗೆ 1-2 ಮಾಡ್ತಾ ಇರ್ತಾನೆ. ನೀವೇನ್ ಮಾಡ್ತೀರಾ, ಬ್ರೆಡ್ ಅನ್ನ ಗೆಲ್ಬಿಡ್ತೀರಾ, ನಿನ್ ಕಳ್ಳ ಕಣ ನಾನು ನೋಡಿದೀನಿ, ನೀವೆಲ್ಲರೂ ಗೆಲ್ಬಿಡ್ತೀರ ನೋಡೋದು ಕಳ್ಳ ಅಂದ್ಬಿಟ್ಟು ಎಲ್ಲ ಗೆಲ್ಬಿಡ್ತೀರ. ಆಗ ಅವನೇನ್ ಮಾಡ್ತಾನೆ, ಗದ್ದು ಮುಚ್ಚಿ ಮಾಡ್ತಿರೋ ಕಳ್ಳ ಡೈರೆಕ್ಟ್ ಆಗಿ ಹಾಡಾಗ್ಲೇ ಮನೆ ಒಳಗೆ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಹೌದಾ? ಅದೇ ತರಾನೇ ನೀವ್ ಅಲ್ಲಿ ಇಲ್ಲಿ ಒಂದ್ಸರಿ ಗದ್ದು ಮುಚ್ಚಿ ನೋಡ್ತಿರ್ತೀರಲ್ಲ, ಆಗ ಅವ್ನು ನೋಡ್ತೀರ ನಿಮ್ ಕೈಲಿದ್ರೆ, ಓ ನೋಡಪ್ಪ ಈಗಲೇ ಬಿಲ್ಡಪ್ ಹೊಡ್ಕೊಂಡು ನನ್ನ ಮಗ ಏನು ಕಾಂಪಿಟೇಟಿವ್ಗೆ ಪ್ರಿಪರೇಷನ್ ಮಾಡ್ತಿದ್ದಾನೆ, ನೀವು ಸುತ್ತ ಕೈಲಿ ಇಟ್ಕೊಂಡಿರ್ತೀರ. ಎಲ್ಲರ ಗಂಜ ಅಂದ್ರು ಇಷ್ಟೆಲ್ಲ ಅಂತಿದಾರಲ್ಲ, ನಾನು ಯಾಕೆ ಮಾಡಬಾರ್ದು, ರೈಟ್, ನಾನೇ ಕಳ್ಳ ಆಗ್ಬಾರ್ದು, ನಾನು ಯಾಕೆ ಕಾಂಪಿಟೇಟಿವ್ ಓದ್ಬಾರ್ದು, ರೈಟ್ ಅನ್ಕೊಂಡು ಅದನ್ನ ತಗೊಂಡು ಮುಂದೆ ಹೋಗ್ಬೇಕು. ಓಕೆ, ಆಮೇಲೆ ಆಪರ್ಚುನಿಟೀಸ್ ಅನ್ನೋದು ಪ್ರತಿಯೊಬ್ಬರಿಗೂ ಎಲ್ಲಾ ಟೈಮಲ್ಲೂ ಎಲ್ಲರೂ ಸಿಗೋದಿಲ್ಲ. ಕೆಲವೇನೊಂದು ಗಾದೆ ಹೇಳ್ತಾರಲ್ಲ, ಅಲ್ಲಿ ನಮ್ಗೆ
ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಏನ್ ಮಾಡ್ತೀವಿ, ನಮ್ಮ ಕಾಂಪಿಟೇಟಿವ್ ನಾನು ಸಾಮಾನ್ಯ ನೋಡಿದ್ದು. ಈಗ ನೀವು ಫ್ರೆಶರ್ಸ್ ಆಗಿ ಬರ್ತೀರಾ, ಕಾಂಪಿಟೇಟಿವ್ ಹೇಳ್ತೀರಾ, ಹಾಗೇನ್ ಮಾಡ್ತಾರೆ, ಯಾವ್ದು ನೋಟಿಫಿಕೇಶನ್ ಆಗ್ತದೆ, ನೀವೇನ್ ಮಾಡ್ತೀರಾ, ನಾನು ಈಗ ಜಸ್ಟ್ ಬಂದಿದ್ದೀನಿ, ನನ್ನ ವಿಷಯ ತಿಳ್ಕೊಳ್ಳೋಣ, ತಿಳ್ಕೊಂಡು ಸೆಕೆಂಡ್ ಅಟೆಂಪ್ಟ್ ಸೀರಿಯಸ್ ತಗೋಣ ಅನ್ನೋದು ಮೆಂಟಾಲಿಟಿ ಇರ್ತದೆ. ನೋ, 100% ರಾಂಗ್. ನೀವು ಯಾವಾಗ ಫ್ರೆಶ್ ಮೈಂಡ್ ಬರ್ತಾರಲ್ಲ ಕಾಂಪಿಟೇಟಿವ್ ಗೆ, ನೀವೆಷ್ಟು ಚೆನ್ನಾಗಿ ಓದ್ಕೊಂತೀರಾ ಅನ್ನೋದ್ರ ಮೇಲೆ ಸಕ್ಸಸ್ ರೇಟ್ ನಿರ್ಧಾರ ಆಗ್ಬಿಡ್ತದೆ. ನಾವೇನ್ ಮಾಡ್ತೀವಿ, ಸೋಂಬೇರಿ ಆಗ್ಬಿಡ್ತೀವಿ. ನೀವು ಕಾಂಪಿಟೇಟಿವ್ ಬಂದಾಗ ನಿಮ್ಗೆ ಇರುವಂತ ಒಂದು ಪವರ್, ಒಂದು ಎಂಥೂಸಿಯಾಸಮ್ ಅದು ಮುಂದೆ ಹೋಗ್ತಾ 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 ಕಡಿಮೆ ಆಗ್ತಾ ಇರ್ತದೆ. ಸೊ ಹಾಗಾಗಿ ಬರೋ ಫೋರ್ಸ್ ಎಲ್ಲ ತಗೊಂಡು ಹೋಗ್ಬೇಕು. ಏನಲ್ಲ 2 months 3 months ತಗೋಬಹುದು, 100% ತಗೋಬಹುದು, 100% ತಗೋಬಹುದು. ಸರ್ ಒಂದೇ ನಮ್ಗೆ ಫಸ್ಟ್ ಟೈಮ್ ಕ್ಲಿಯರ್ ಆಗ್ಬೋದಾ? 100% ಕ್ಲಿಯರ್ ಆಗ್ಬೋದು, ದೊಡ್ಡ ವಿಚಾರ ಅಲ್ಲ. ಬಟ್ ನೀವು ಯಾವ ತರ ಪ್ಲಾನ್ ಮಾಡಿ ಹೋಗ್ತೀರಾ ಅನ್ನೋದ್ರ ಮೇಲೆ ಫಸ್ಟ್ ರ್ಯಾಂಕ್ ಅಥವಾ ಫಸ್ಟ್ ಅಟೆಂಪ್ಟ್ ಅನ್ನೋದು ಡಿಸೈಡ್ ಆಗ್ತದೆ. ಯಾವತ್ತಾಗಲಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಈ ಸಲ ಆಗ್ಲಿಲ್ಲ ತಲೆ ಕೆಡಿಸ್ಕೊಬೇಡಿ, ಈಗಲೇ ಆಗ್ಬೇಕಂತ ಇದೆಯಾ, ಬಟ್ ಆ ಟೈಮ್ ತಗೊಂಡಾಗ ಆ ಟೈಮ್ ನ ಇಷ್ಟು ಫಿಕ್ಸ್ ಮಾಡ್ಬೇಕು. ಈ ನೆಕ್ಸ್ಟ್ ಎಕ್ಸಾಮ್ ಇದು ನೋಟಿಫಿಕೇಶನ್ ಆಗಿದೆ, ಇದು ನಾನು ಹೊಡಿಬೇಕಂದ್ರೆ ಹೊಡಿಲೇಬೇಕು. ನೀವು ಒಂದ್ಸಲ ಬಿಟ್ಟರೆ ಗೊತ್ತಿಲ್ಲ, ಸಿಗುವ ಸ್ಪರ್ಧಾತ್ಮಕ ತರಬೇತಿಗೆ ಧಾರವಾಡದಲ್ಲಿ ಗೊತ್ತಿದ್ಯಾ, ಅಲ್ಲಿ ಇನ್ನೂ PUC ಮಾಡ್ತಿರಲ್ಲ, ಇದು ಜಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಹುಡುಕೊಂಡು ಕೋಚಿಂಗ್ ತಗೋತಾಗ ನನಗೆ ತಲೆಗೆ ಬರೋದು ಏನು ಇಷ್ಟು ಸಣ್ಣ ಇದೆಯಲ್ಲ ಅಂದ್ರೆ ನಾವು ಮಾತಾಡೋ ಭಾಷೆನೂ ಮೆಚ್ಚೋದು ಇಲ್ಲ. ಐ ಮೀನ್ ಏನಂದ್ರೆ ಗಳಿಸ್ತಾನೆ ಇರೋದಿಲ್ಲ ವಾಯ್ಸಲ್ಲಿ. ಸೊ ಮುಂದೆ ಸರ ಮಾಡಕತ್ತಲ್ಲಿ ಇಲ್ಲಿ ಯಾವುದು ಅಂದ್ರೆ ನನ್ನ ಹೆಚ್ಕೇರಿ ಅಂತಾರೆ. ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಹುಡುಗ ಇದೆಯಲ್ಲ, PUC ಲೆವೆಲ್ ಕಾಂಪಿಟೇಟಿವ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಕಾಂಪಿಟೇಷನ್ ಎಷ್ಟು ಲೆವೆಲ್ ಇದೆ ನೋಡ್ಕೊಳ್ಳಿ. ನಾವು ಡಿಗ್ರಿ ಮುಗಿದು ಆಮೇಲೆ ವಾಟ್ ನೆಕ್ಸ್ಟ್ ಅದು ಮಾಡ್ಕೊಂಡು 3 ತಿಂಗಳ ನಂತರ ಕಾಂಪಿಟೇಟಿವ್ ಬರಬೇಕು ಅಂತ ಹೇಳ್ಬಿಟ್ಟು ಧಾರವಾಡ ಬಂದ್ವಿ. ಬಟ್ ಅಲ್ಲಿ PUC ಹುಡುಗ ರೆಡಿ ಆಗ್ತಿರ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಕಾಂಪಿಟೇಟಿವ್ ಆಗೋದಿಲ್ಲ. ಡಿಗ್ರಿ ಮುಗಿಸ್ಕೊಂಡು ಹೋಗಿ ಅದೇ ಕೋರ್ಸ್ ನೀವು ತಗೊಂಡಿಲ್ಲ ಅಂತಂದ್ರೆ ಅವ್ರೇನಾಗ್ತಾನೆ, ಅವ್ರು ಕಿತ್ಕೊಂಡು ಹೋಗ್ತಾನೆ ಅಲ್ಲ. ಸೊ ಹಾಗಾಗಿ ದಯವಿಟ್ಟು ಇವತ್ತಿಂದ ಈಗಲಿಂದ್ರೆ ಸ್ವಲ್ಪ ಕಾಂಪಿಟೇಟಿವ್ ಟಚ್ ಇಟ್ಕೊಳ್ಳಿ. ಎಕ್ಸಾಮ್ಸ್ ಎಲ್ಲ ದಯವಿಟ್ಟು ಕಾಂಪಿಟೇಟಿವ್ ಬುಕ್ಸ್ ನ ಮುಟ್ಟಾಕ್ ಹೋಗ್ಬೇಡಿ. ಇಲ್ಲೆಲ್ಲ ಆರ್ಟ್ಸ್ ಇದ್ರೆ ಯಾವ ಸಬ್ಜೆಕ್ಟ್ ಇರಲಿಲ್ಲ, ಮ್ಯಾಕ್ಸಿಮಮ್ ಮಾಡ್ತಿದ್ರಲ್ಲ, ನಿಮ್ಗೆ ಆಲ್ರೆಡಿ ಕಾಂಪಿಟೇಟಿವ್ ನೀವು ಕಾಂಪಿಟೇಷನ್ ಆಲ್ರೆಡಿ ಬಂದೇ ಬಿಟ್ಟಿದ್ರಲ್ಲ. ಯಾರು ಸ್ಟ್ರಾಂಗ್ ವ್ಯಕ್ತಿಗಳು ಅಂತಂದ್ರೆ ಕಾಂಪಿಟೇಟಿವ್ ಪೀರಿಯಡ್ ಅಲ್ಲಿ ಆಫೀಸಲ್ಲಿ ಆರ್ಟ್ಸ್ ಹುಡುಗ ಅವ್ರು ಅನ್ಕೊಂತಾರೆ ಸರ್ ಅಲ್ಲ ಸರ್ ಸೈನ್ಸ್ ಅವರು ಮತ್ತೆ ಇಂಜಿನಿಯರಿಂಗ್ ಹುಡುಗರು ಅವ್ರು ಅನ್ಕೊಂಡು, ನಾನೇ ಇಂಜಿನಿಯರಿಂಗ್ ಹುಡುಗಪ್ಪ, ನನಗೆ ಯಾವ್ದು ಸಬ್ಜೆಕ್ಟ್ ಗೊತ್ತಿರೋದಿಲ್ಲ. ನೀವ್ ಅನ್ಕೊಂಡ್ರೆ ಇಂಜಿನಿಯರಿಂಗ್ ಹುಡುಗ ಅಂದ್ರೆ ಅವ್ರು ಸೈನ್ಸ್ ಮತ್ತೆ ಮ್ಯಾಥ್ಸ್ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರಪ್ಪ, ಹಾರ್ಡ್ 20 ಕ್ವಶನ್, ಉಳಿದ್ರೆ 80 ಕ್ವಶನ್. ಯಾರು ಸ್ಟ್ರಾಂಗ್ ನೀವೇ ಅಲ್ಲ. ಸೊ ಕಾಂಪಿಟೇಟಿವ್ ಯಾವ್ದು ತುಂಬಾ ಕಾಂಪಿಟೇಟಿವ್ ಅಂತಂದ್ರೆ ಆರ್ಟ್ಸ್ ಹುಡುಗರು ಇಟ್ಟಾಗಿಟ್ಕೊಳ್ಳಿ. ಕೆಲವ್ರು ಅನ್ಕೊಂತಾರೆ ಸರ್ ನಾವು ಆರ್ಟ್ಸ್ ಇಂದ ಬಂದಿವಿ ಸರ್ ನನ್ಗೇನು ಗೊತ್ತಾಗ್ಲಿಕ್ಕಿಲ್ರಿ, ಅಯ್ಯಮ್ಮಣ್ಣು ಮೆಂಟಲ್ ನಿಜವಾಗ್ಲೂ ಹೇಳ್ತಿದ್ದೆ, ನನ್ ಮೆಂಟಲ್ ನನಗೆ ತುಂಬಾ ಕಷ್ಟಪಟ್ಟು ಎಲ್ಲಾರು ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲಾರ್ಗು ಒಂದು ಆನ್ಸರ್ ಬಂದ್ರೆ ನನ್ಗೆ ಒಬ್ಬರಿಗೆ ಒಂದು ಆನ್ಸರ್ ಬರೋದು, ಎಲ್ಲಾರು ಅದ್ರ ಕೇಳಿದ್ರೆ ನನಗೆ 108 ಬಂದಿರೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅದನ್ನ ಬಿಡ್ಲಿಲ್ಲ, ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಬುಕ್ಸ್ ರೆಫರ್ ಮಾಡ್ಕೊಂಡೆ. ಈಸಿ ಮೆಥಡ್ಸ್ ಯಾವ್ದಿದಾವೆ ಅಥವಾ ನಾನು ಓದಾಗ ಏನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದ, ಸ್ಟ್ರಾಟಜಿ ಮಾಡ್ಕೊಂಡು ಫಾರ್ಮುಲಾ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂತ ಬಂದು ಮಾಡ್ತಾ ಹೋಗ್ದೆ. ಆಮೇಲೆ ನನಗೆ ಗೊತ್ತಾಯ್ತು ಹೀಗ್ ಮಾಡ್ಬೇಕು, ಹೀಗ್ ಸಾಲ್ವ್ ಮಾಡಿದ್ರೆ ಈಗ ರಿಸಲ್ಟ್ ಬರ್ತದೆ. ಓಕೆ, ಈಗ ನೆಕ್ಸ್ಟ್ ಈಗ ಮೆಂಟಲ್ ಬುಕ್ಕೆ ಬರೀತಾ ಇದ್ದೀನಿ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಮಂತ್ ಅದು ರಿಲೀಸ್ ಆಗ್ತಾ ಇದೆ. ಟ್ರಾನ್ಸ್ಲೇಷನ್ ನನಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗಿತ್ತು. ಯಾಕಂತಂದ್ರೆ ನನಗೆ ಬಂದಾಗ UPSC ಪ್ರಿಪರೇಷನ್ಗೆ ಪ್ಲಾನ್ ಮಾಡಿ ಇಂಗ್ಲಿಷ್ ಕೋಚಿಂಗ್ ತಗೊಂಡಿಲ್ಲ. ಕನ್ನಡ ನನಗೆ ಬರಲಿಕ್ಕೆ ಬರ್ತಿರ್ಲಿಲ್ಲ, ನಿಜವಾಗ್ಲೂ ಕನ್ನಡ ಬರಲಿಕ್ಕೆ ಬರ್ತಿಲ್ಲ. ಯಾಕಂದ್ರೆ SSLC ಆದ್ಮೇಲೆ ಕನ್ನಡ ಟಚ್ ಔಟ್ ಆಯ್ತು. ಕನ್ನಡ ನಮ್ಮ ರಾಜೇಶ್ವರ ಕೇಳಿ, ನಮ್ಮ ರೂಮ್ಮೇಟ್ ಅವರು ಶಿವ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಡೈರೆಕ್ಟರ್ ಅವರು. ಓಕೆ, ಅವ್ರು ನಮ್ಮ ಗುರುಗಳು. ಈಗ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಫಸ್ಟ್ ಟೈಮ್ ಬರ್ಲಿಕ್ಕೆ ಏನಪ್ಪ ಕಾರಣ, ಆ 100-150 ಎಕ್ಸಾಮ್ಸ್ ನ ಫೇಲ್ ಆದಂತ ಸಕ್ಸಸ್ ಹೇಗಾಯ್ತು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಾಜೇಶ್ ಅವರು ನನಗೆ ಹೇಳ್ಕೊಟ್ಟಂತ ವಿಚಾರ, ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡೋದು, ಯಾವ ತರ ಸಬ್ಜೆಕ್ಟ್ ಸೆಗ್ರಿಗೇಷನ್ ಮಾಡ್ಕೋಬೇಕು. ಎಲ್ಲಾರು ಓದ್ತಾರ ನೀನ್ ಓದ್ರೆ ಸ್ಪೆಷಲ್ ಏನು ಇರೋದಿಲ್ಲ, ನಿನ್ನ ಯುನಿಕ್ನೆಸ್ ಅಂತ ಹೇಳಿ ಗೊತ್ತಿದ್ಯಾ? ಹೌ ಯುನಿಕ್ ಯು ಆರ್, ನಿಮ್ಗೆ ಯಾವ ತರ ವಿಭಿನ್ನ. ಈಗ ನಾನು ಒಂದು ಎಷ್ಟೇ ಬರ್ತಿರ್ತೀನಿ, ಇವ್ರು ಒಂದು ಎಷ್ಟೇ ಬರ್ತಿರ್ತಾರ. ಬಟ್ ಅವ್ರಿಗೆ 10 ಮಾರ್ಕ್ಸ್ ಕೊಟ್ಟಾಗ ನಂಗೆ 11 ಮಾರ್ಕ್ಸ್ ಕೊಡ್ಬೇಕಲ್ಲ, 11 ಆಗ್ಬೇಕಲ್ಲ. ನಿನ್ನಲ್ಲಿ ಅವ್ರಲ್ಲಿ ಇಲ್ಲದೇ ಇರುವಂತ ಒಂದು ವಿಭಿನ್ನತೆ ಏನಿದೆ, ಹೌ ಯುನಿಕ್ ಯು ಆರ್, ಹೌ ಡಿಫ್ರೆಂಟ್ ಯು ಆರ್. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೋಡೋದನ್ನ ಎಲ್ಲಾರು ನೋಡಿ ಓದ್ದಂಗೆ ನೀವು ಓದ್ಕೊಂಡು ಹೋದ್ರೆ ಏನು ಯೂಸ್ ಇಲ್ಲ. ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಬೇಕು. ಆ ವಿಭಿನ್ನತೆಯಿಂದ ಅವ್ರು ನಂಗೆ ಹೇಳ್ಬಿಟ್ಟು ದಿಸ್ ಇಸ್ ಅ ಕಾಂಪಿಟೇಟರಿ, ದಿಸ್ ಇಸ್ ಹೀಗೆ ಓದಿದ್ರೆ ಮಾತ್ರ ಆಗುತ್ತೆ. ಓಕೆ, ಯಾಕೆ ಆಗೋದಿಲ್ಲ? ಟ್ರೈ ಮಾಡಿ ನೋಡು. ನೀನು ಯಾವ್ದು ಕ್ವಶನ್ ಪೇಪರ್ ರೆಫರ್ ಮಾಡೋದಲ್ಲ, ಕ್ವಶನ್ ಪೇಪರ್ ಸೆಗ್ರಿಗೇಟ್ ಮಾಡಿ ಅನಲೈಸ್ ಮಾಡೋದಲ್ಲ. ಆಮೇಲೆ ಅದು ಹೇಳಿದ ನಂತರ ನಾನು ತಗೊಂಡೆ, ಎಸ್ ಓ ಈ ಕ್ವಶನ್ ಪೇಪರ್ ಈಗ ಓದ್ಬೇಕಾ, ಈ ಕ್ವಶನ್ ಪೇಪರ್ ಹಿಂಗ್ ಬರ್ತದ. 80 ಕ್ವಶನ್ ಪೇಪರ್ ಯಾವ್ದೋ ಒಂದು ಬುಕ್ ಅಲ್ಲಿ ಅಥವಾ ವೆಬ್ಸೈಟ್ ಸಿಗ್ತಾ ಇದೆ. ಮಿಕ್ಕಿದ 20 ಕ್ವಶನ್ಸ್ ಎಲ್ಲಿದೆ ಅಂತಂದ್ರೆ ಹೇಳ್ತಾ ಇದ್ರು
ತೆಗಿಯೋ ಮಗನ ಫಸ್ಟ್ ಕ್ವಶನ್ ಪೇಪರ್ ತೆಗಿ. ಎಲ್ಲ ತೆಗಿ ಹಿಂದಕ್ಕೆ ಅಂತ ಎಲ್ಲ ತಗ್ಸಲ್ಲ. ನಾನು ನೋಡ್ಕೊಂತ ಬರ್ತಿದ್ದೆ. ಹೌದಲ್ಲ, ಇಲ್ಲೊಂದಿದೆ ಅಲ್ಲೊಂದಿದೆ ಎಲ್ಲ ಇಲ್ಲೇ ಇದೆ. ನಾನೆಲ್ಲೋ ಕಾಣದ ದೇವರ ಎಲ್ಲ ಹುಡ್ಕೋಕ್ ಹೋಗ್ಲಂತ ಹಂಗಾಯ್ತು. ಎಲ್ಲ ಇಲ್ಲೇ ಇದ್ದಾವೆ, ಎಲ್ಲ ನನ್ನ ಹತ್ರ ಇದೆ, ನನ್ನ ಕೈಯಲ್ಲೇ ಇದೆ. ಏನ್ ಮಾಡ್ಬೇಕಂತಂದ್ರೆ ನಾವೇ ಒಂದು ಸೆಲ್ಫ್ ನೋಟ್ಸ್ ಅಂತ ಹೇಳ್ತಿದ್ದೆ. ಸೆಲ್ಫ್ ನೋಟ್ಸ್ ಈಗ ಸುಮಾರು 100 ಎಕ್ಸಾಮ್ ಫೇಲ್ಯೂರ್ ಆದ ನಂತರ ಏನ್ ಮಾಡ್ಕೊಂಡೆ ಅಂದ್ರೆ ಪ್ರತಿಯೊಂದು ಸೋಲ್ ಆದಾಗ ಅದು ಏನ್ ಸೋಲಿದೆ, ಏನ್ ವಿಷಯ ಬಿಟ್ಟಿದ್ದೀನಿ ಅಂತ ನೋಟ್ಸ್ ಮಾಡ್ಕೊಂಡ ಬರ್ತದೆ. ಸುಮಾರು ಲಾಸ್ಟ್ಗೆ ನಾನು 4 ನೋಟ್ಸ್ ಅಷ್ಟೇ ಉಳ್ಕೊಂಡು PC ಇಂದ DC ಎಕ್ಸಾಮ್ ಯಾವುದೇ ಆದ್ರೂ ಸಹಿತ ಆ 4 ನೋಟ್ಸ್ ಅಷ್ಟೇ ನೋಡ್ಕೊಂಡು ಹೋಗ್ತಿದೆ. 100% ಫಸ್ಟ್ ಪೇಜ್ 20 ಕ್ವಶನ್ ನಾನು ತಗೊಳ್ಳೋಕೆ ಒಂದು ನೋಟ್ಸ್ ಅಲ್ಲಿ 20% ತಗೊಳ್ಳೋದು ನನಗೆ ಗೊತ್ತಿರ್ಲಿಲ್ಲ. ಇನ್ನೇನಪ್ಪ 20 ಕ್ವಶನ್ಸ್ ಆದ್ರೂ ಈ ಕ್ವಶನ್ ಅನಲೈಸ್ ಮಾಡಿ ಏನ್ ಕಲ್ತಿದ್ನಲ್ಲ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ಹೋಗ್ತದೆ. ಯಾವುದೇ ಎಕ್ಸಾಮ್ ಬರೋದು ಆ 4 ನೋಟ್ಸ್ ಅಷ್ಟೇ ಮಾಡ್ಕೊಂಡು ಹೋಗ್ತಿದೆ. ಆ 4 ನೋಟ್ಸ್ ಗಳ ಒಟ್ಟಾರೆ ಸಾರಾಂಶವೇ ನಿಮ್ಮ ಚಿಗುರು ಬುಕ್. ಗೊತ್ತಾಗ್ತಿದ್ಯಾ? ಅದೇ ಬೇರೆ ನಾನು ಬೇರೆ ಎಲ್ಲಿಂದ ತಗೋಬಹುದು ಎಲ್ಲಿಂದ ಹಾಕಿದ್ದೇನಿಲ್ಲ, ಅದೇ ಚಿಗುರು ಬುಕ್. ಆ ಸೋಲಗಳ ಸರಮಾಲೆಯಲ್ಲಿ ಹರಳಿದಂತ ವರ್ಷವೇ ನಮ್ಮ ಚಿಗುರು ಬುಕ್, ಬೇರೇನೂ ಇಲ್ಲ. ಆಮೇಲೆ ಹಂಗೆ ಹೇಳಿದ್ದಾರೆ ಆಫ್ಟರ್ ಡಿಗ್ರಿ ವಾಟ್ ನೆಕ್ಸ್ಟ್ ಅಂತ ಕೇಳೋರು ತುಂಬಾ ಜನ ಇರ್ತಾರೆ. ನಿಮ್ಗೆ ಕಷ್ಟ ಅಂತ ಯಾರು ₹1 ಕೊಡೋದಿಲ್ಲ. 100% ₹1 ಯಾರು ಕೊಡೋದಿಲ್ಲ. ಯಾವ್ದು ಕೊಡ್ತಾರ? ನಿನ್ಗೆ ಸಪೋರ್ಟ್ ಮಾಡೋದಿಲ್ಲ. ಧಾರವಾಡಕ್ಕೆ ಏನ್ ಕೂರ್ತೀಯ, ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತೀಯ, ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಿಮ್ಗೆ ದುಡ್ಡಿದ್ರೆ ಮಾತ್ರ ಆಗುತ್ತೆ, ಲಂಚ ಇದೆ. ಅದಾಗ್ತಿದ್ಯಾ? ಹೇಳಿದ್ರಲ್ಲ PS ನನ್ ಕೇಳಿ ಇದುವರೆಗೂ ಇನ್ನೂ ಕೇಳ್ತಾ ಇದಾರ ಸರ್, PS ಅಂದ್ರೆ 10 ಲಕ್ಷ ಕೊಡ್ಬೇಕಂತ, 20 ಲಕ್ಷ ಕೊಡ್ಬೇಕಂತ. ಹೌದಾ? 100% ಇಲ್ಲ. ನಿಮ್ಮ ನಾಲೆಡ್ಜ್, ನೀವು ಮಾಡುವ ಒಂದು ಪ್ರಿಪರೇಷನ್ ಅದು ಕರೆಕ್ಟ್ ಆಗಿದ್ರೆ 100% ಯಾವಾಗಲೂ ₹1 ಕೊಡೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಯಾವ ನೀನು ಅಪ್ರೋಚ್ ಮಾಡೋದಿಲ್ಲ, ನೀವು ಕೊಡೋ ಅವಶ್ಯಕತೆ ಇಲ್ಲ. ಈಗ ಬೇರೆ ನಿಮ್ದು ಏನಂತಂದ್ರೆ ಲಂಚ ಕೊಡ್ಬೇಕಂದ್ರೆ ಅದು ಇಂಟ್ರೋಲ್ ಕೇಳ್ತಾರೆ ಸರ್. ಇಂಟ್ರೋಲ್ ಇರೋದು 10 ಮಾರ್ಕ್ಸ್ ಬರೋದು, ಓನ್ಲಿ 10 ಮಾರ್ಕ್ಸ್. 10 ಮಾರ್ಕ್ಸ್ ಅಲ್ಲಿ ಇಲ್ಲೇ 80 ಮಾಡೋ ಕೆಪಾಸಿಟಿ, 80 ಕ್ವಶನ್ ಮಾಡೋ ಕೆಪಾಸಿಟಿ ಇದ್ರೆ ಇನ್ನೊಂದು 3 ಕ್ವಶನ್ ಮಾಡಿದ್ರೆ ಮುಗಿದಲ್ಲ. ಕ್ಲಿಯರ್ ಆಯ್ತಲ್ಲ? ಈಗ ನಿಮ್ಗೆ ಇಂಟ್ರೋಲ್ ಸೈಜ್ ತೆಗೆದಿದ್ದಾರೆ. ಆಮೇಲೆ ನೀವು ಓದ್ಬೇಕಾದ್ರೆ ಏನ್ ಮಾಡ್ತಂದ್ರೆ ಈ ಪಾಸಿಟಿವ್ ಇಂದ ನೆಗೆಟಿವ್ ತುಂಬಾ ಹೇಳ್ತಾರೆ. ಆಗಲ್ಲ ಕೂಡ, ನಿಮ್ಗೆ ಆಗಲ್ಲ, ಯಾರ್ಯಾರ ಹೋಗಿ ಬಂದ್ರೆ ನಿಮ್ಗೆಲ್ಲ ಆಗ್ಬಿಡ್ತದ. ಲಂಚ ಕೊಡ್ಬೇಕು, ನಿಮ್ ಮನೆ ಕಡೆ ಹೊಲಾಗಿಲ್ಲ ಮನೆ ಕೊಡ್ತೀಯಾ, ಈ ತರ ಮನೋಭಾವ ತುಂಬಾ ಜನ ಹತ್ರ ಇದಾವೆ. ನಿಮ್ಮನ್ನ ಮುಂದೆ ಪುಷ್ ಮಾಡೋಣ ಅನ್ನೋದಕ್ಕಿಂತ ನಮ್ಮ ಭಾರತೀಯರ ಬುದ್ಧಿ ಏನೋ ಕಾಲೆಲ್ಲ ಏನೋ ಅನ್ನೋ ತುಂಬಾ ಜನ ಹೇಳ್ತಾರೆ. ನೆನ್ನೆ ಒಂದು ಹುಡುಗಿ ಫೋನ್ ಮಾಡಿತ್ತು, ಸರ್ ಓದ್ತಾ ಇದೀನಿ ಸರ್, ಸೀರಿಯಸ್ ಓದ್ತಾ ಇದೀನಿ ಸರ್, ಈಗ ಯಾರೋ ಹೇಳ್ತಾರೆ ಸರ್ ಲಂಚ ಕೊಡ್ಬೇಕಂದ್ರೆ ಸರ್ ಯಾಕೋ ನೆನ್ನೆಯಿಂದ ಓದಕ್ ಆಗ್ತಿಲ್ಲ ಸರ್. ಸೀರಿಯಸ್ಲಿ ಹುಡುಗ ಫೋನ್ ಮಾಡ್ತಾರೆ, ಸೇಮ್ ಡೈಲಾಗ್ ಹೇಳ್ತಾರೆ. ನಾನಂದ್ರೆ ನೋಡಪ್ಪ, ಲಂಚ ಕೊಡೋದೇ ಆಗಿದ್ರೆ ಇವತ್ತು ಬಾಬು ರೆಡ್ಡಿ ನಿಮ್ ಮುಂದೆ ಮಾತಾಡ್ತಿರ್ಲಿಲ್ಲ ಅಲ್ವಾ? I gained the knowledge and I attended the exams. ಇವತ್ತು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ದುಡ್ಡಿದ್ದರೆ ದುಡ್ಡು ಕೋರ್ಟಿನಲ್ಲಿ 2 ಇಂಟರ್ವ್ಯೂ ಹೋಗಿತ್ತು, ಆಗಲೇ ಹೋಗ್ತಾ ಇದೆ. ಅಟ್ಲೀಸ್ಟ್ ದುಡ್ಡು ಕೊಡೋದು ಬೇಡ. ಸುಮಾರು ನಾನು ಒಂದು 7-8 ಎಕ್ಸಾಮ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಇಂಟರ್ವ್ಯೂ ಹೋಗಿ ಬಂದಿದ್ದೇನೆ. ದುಡ್ಡು ಕೊಡೋದು ಬೇಡ. ಅಟ್ಲೀಸ್ಟ್ ನಾನು ಅಪ್ರೋಚ್ ಮಾಡ್ಬೇಕಲ್ಲ, ಒಂದ್ ಸ್ವಲ್ಪ ನೋಡಪ್ಪ ದುಡ್ಡು ಇಷ್ಟು ನಿನ್ ಕೊಟ್ಟ ಮಾಡ್ಕೊಡ್ತೀನಿ, ಅಪ್ರೋಚ್ ಮಾಡ್ಬೇಕಲ್ಲ. ನಾ ಕಂಡಂಗೆ ಯಾವುದೇ ಕಾರಣಕ್ಕೂ ಆ ತರ ಲಂಚ ಗಿಂಚ ಯಾವುದೂ ಇಲ್ಲ. ಆ ತರ ಏನಾದ್ರು ನೆಗೆಟಿವ್ ಥಾಟ್ ನಮ್ಮ ತಲೆಯಲ್ಲಿ ಇದ್ರೆ ದಯವಿಟ್ಟು ಬಿಟ್ಬಿಡಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಹೌದು ಗಣೇಶ್, ಹೌದು ಗಣೇಶ್, ಹೌದು ಗಣೇಶ್. ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಹೆಂಗೆ ಗೊತ್ತಾ, ನಾವಿಲ್ಲಿ ನಿಂತ್ಕೊಂಡು ಬೆಟ್ಟದ ಮುಂದೆ ನಿಂತ್ಕೊಂಡು ನೋಡ್ತೀವಿ. ನಮ್ಗೆ ಏನ್ ಅನ್ಸುತ್ತೆ, ಬೆಟ್ಟ ಏನಪ್ಪ ಇಷ್ಟು ದೊಡ್ಡದಿದೆ ಅನ್ಕೊಂತಾರೆ. ಬಟ್ ಮನುಷ್ಯ ಮನ್ಸು ಮಾಡಿದ್ರೆ ಬೆಟ್ಟ ಮೇಲೆ ಹತ್ಕೊಂಡ್ರೆ ಆ ಬೆಟ್ಟ ಎಲ್ಲಿರ್ತೇವೆ, ಕಾಲ್ ತುದಿಯಲ್ಲಿರ್ತದೆ ಅಲ್ವಾ? ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಹತ್ಕೋಬೇಕಷ್ಟೇ. ನಾನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಬೆಟ್ಟದ ಮೇಲೆ ಹೋಗಿ ಬೆಟ್ಟದ ಕೆಳಗಡೆ ನನ್ನ ಕಾಲ್ ಕೆಳಗಡೆ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಮಲ್ಲಿದೆ. ಹೌದಾ? ಮಾಡ್ಲಿಕ್ಕೆ ಆಗ್ತದ? ಕಾಂಪಿಟೇಟಿವ್ ಫೀಲ್ಡ್ ಹೇಳ್ತಿಲ್ಲ, ದಯವಿಟ್ಟು ಯಾರು ಕಾಂಪಿಟೇಟಿವ್ ಫೀಲ್ಡ್ ಬೇಡ ಅನ್ಕೊಂಡಿದ್ರೆ ಇವತ್ತು ಮನಸ್ಸು ಚೇಂಜ್ ಮಾಡ್ಕೊಳ್ಳಿ, ಒಂದು ಪ್ರಯತ್ನ ಕೊಡಿ. ಜಸ್ಟ್ ಗಿವ್ ಟ್ರೈ, ಹೇಗಿರುತ್ತೆ ನೋಡೋಣ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಇನ್ನೊಂದು ಹೇಳೋದು ಮತ್ತೆ, OBC ಎಕ್ಸಾಮ್ಸ್ ಅಂತ ಮಾಡ್ತಾರೆ. OBC ಕೇಳಿದ್ರಾ? ಬ್ಯಾಕ್ಗ್ರೌಂಡ್ ಕ್ಲಾಸಸ್ಗೆ ಕರ್ನಾಟಕ ಸರ್ಕಾರದಿಂದ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದ ನಂತರ ನೀವು ಆ ಎಕ್ಸಾಮ್ ತಗೊಳ್ಳಿ. ಜಸ್ಟ್ ಒಂದು 40-50 ಮಾರ್ಕ್ಸ್ ತಗೊಂಡ್ರೆ
ಗೌರ್ಮೆಂಟ್ ಸುಮಾರು 3-4 ಲಕ್ಷ ವೆಚ್ಚ ಅವರೇ ಗೌರ್ಮೆಂಟ್ ಹಾಕೊಂಡು ನಿಮ್ಗೆ ತಿಂಗಳಿಗೆ 10-12 ಸಾವಿರ ಸ್ಟೇಟ್ಮೆಂಟ್ ಕೊಟ್ಟು ದೇಶದ ಅತ್ಯುತ್ತಮ ತರಬೇತಿ ಸಂಸ್ಥೆಗಳಲ್ಲಿ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೋಚಿಂಗ್ ಕೊಡ್ತದೆ. ಗೊತ್ತಿದ್ಯಾ? ದಯವಿಟ್ಟು ಆ ಒಂದು OBC ಎಕ್ಸಾಮ್ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ಯೂಶಲಿ ಮಾರ್ಚ್ ಅಥವಾ ಜೂನ್ ಅಲ್ಲಿ ನೋಟಿಫಿಕೇಶನ್ ಆಗ್ತದೆ. ಬಟ್ ಡಿಗ್ರಿ ಮುಗ್ದಿರ್ಬೇಕು, ಮಸ್ಟ್ ಡಿಗ್ರಿ ಮುಗ್ದಿರ್ಬೇಕು. ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ನೀವು ಬೆಂಗಳೂರು ತಗೋಬಹುದು, ಹೈದರಾಬಾದ್ ತಗೋಬಹುದು, ಅಥವಾ ಡೆಲ್ಲಿ ತಗೋಬಹುದು, ಅಥವಾ ಧಾರವಾಡ ತಗೋಬಹುದು. ಅತ್ಯುನ್ನತ ಸಂಸ್ಥೆಗಳಲ್ಲಿ ಸರ್ಕಾರವೇ ಸಂಪೂರ್ಣ ಕೋಚಿಂಗ್ ವೆಚ್ಚವನ್ನು ಭರಿಸಿ ತಿಂಗಳಿಗೆ ನಿಮ್ಗೆ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತದೆ. ಯಾರು ನನ್ನ ಬಡವ ಅಂತ ಯಾರಂತ ಬಡತನ ಅನ್ನೋದು ಕೇವಲ ದುಡ್ಡಿಂದ ಅಲ್ಲ. ಇದನ್ನ ಮನಸ್ಸಿಟ್ಕೊಳ್ಳಿ, ಬಡತನ ಅನ್ನೋದು ಕೇವಲ ದುಡ್ಡಿಂದ ಅಲ್ಲ, ಅದೊಂದು ವಿಷಯ ಇರ್ತಲ್ಲ. ಬಡವನಾಗಿ ಹುಟ್ಟಿ ಬಡವನಾಗಿ ಸಾಯೋದು ಅಪರಾಧನ ತಪ್ಪ? 100% ತಪ್ಪ. ಬಡತನ ಅನ್ನೋದು ಕೇವಲ ದುಡ್ಡಿಂದ ಎಲ್ಲ ಆಗೋದಿಲ್ಲ, ದುಡ್ಡಿಂದೇ ಅಲ್ಲ, ಜ್ಞಾನದಿಂದ ಅಷ್ಟೇ. ನಿಮ್ಮಲ್ಲಿ ಮೇಡಮ್ ಹೇಳ್ತಾರೆ, ರೇಖಾ ಮೇಡಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸರ್ ನಮ್ ಜನ ಎಲ್ಲ ದೊಡ್ಡ ಹಿಂದೆ ಹೋಗ್ತಾರೆ. ದೊಡ್ಡ ತಪ್ಪು, ದುಡ್ಡಿಂದ ಹೋಗ್ಬಿಡಿ, ಸರಸ್ವತಿ ಮೇಡಮ್ ಇಂದ ಹೋಗಿ ಅಂತ ಲಕ್ಷ್ಮೀ ಮೇಡಮ್ ಇಂದ ಬರ್ತಾರೆ. ಹೌದಾ? ಸರಸ್ವತಿ ಮೇಡಮ್ ಜೊತೆಗಿದ್ರೆ ಲಕ್ಷ್ಮೀ ಮೇಡಮ್ ಜೊತೆಗೆ ಓಡ್ಕೊಳ್ತಾರೆ. ಸೊ ಹಾಗಾಗಿ ಲಕ್ಷ್ಮೀ ಮೇಡಮ್ ಇಂದ ಹೊರಗೆ ಹೋಗ್ಬೇಡಿ, ಸರಸ್ವತಿ ಮೇಡಮ್ ಇಂದ ಹೋಗಿ ಲಕ್ಷ್ಮೀ ಮೇಡಮ್ ಬರ್ತಾರೆ. ಒಂದು ಮೂಮೆಂಟ್ ಅಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಂದೇ ಒಂದು ಮೂಮೆಂಟ್ ಅಲ್ಲಿ ನಿಮ್ಮ ಬಾವನ್ನ ಲಕ್ಷ್ಮೀ ದೇವತೆ ಸರಸ್ವತಿ ಹೊಡಿತಾ ಇರ್ತಾರ. ಆ ರೈಟ್ ಟೈಮ್ ಅಲ್ಲಿ ಯಾವನ್ನ ಎದ್ದು ಬಾಗಿಲು ತೆಗಿತಾನಲ್ಲ, ಯಾವನ್ನ ಆ ಲಕ್ಷ್ಮೀ ದೇವಿನಾಗ್ಲಿ ಅಥವಾ ಸರಸ್ವತಿ ದೇವಿನ ರಿಸೀವ್ ಮಾಡ್ಕೊಳ್ಳೋಕೆ ಯಾವ ತಯಾರಿರ್ತಾನಲ್ಲ, ಅವ್ನು ತುಂಬಾ ದೊಡ್ಡ ಮಟ್ಟಿಗೆ ಬೆಳಿತಾನೆ. ಆ ದೊಡ್ಡ ಮಟ್ಟ ಅನ್ನೋದು ಜ್ಞಾನ. ನೀವು ತುಂಬಾ ಜನಕ್ಕೆ ಡೌಟ್ಸೇ ಬರಲ್ಲ. ನಾನು ವಿಷಯ ಹೋಗ್ತಾ ಇರ್ತೇನೆ, ನನಗೆ ಒಬ್ಬ ವಿಷಯ, ಒಬ್ಬ ಕಾಂಪಿಟೇಟರ್ ಹುಡುಗ ಅಥವಾ ಒಬ್ಬ ಡಿಗ್ರಿ ಹುಡುಗ ಆ ವಿಷಯ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಯಾವಾಗ ಗೊತ್ತಾಗ್ತದೆ ಗೊತ್ತಾ? ನಿಮ್ಗೆ ಡೌಟ್ಸ್ ಕ್ರಿಯೇಟ್ ಆಗ್ಬೇಕು. ಡೌಟ್ಸ್ ಕ್ರಿಯೇಟ್ ಆದಾಗ ಅದ್ರ ಅರ್ಥ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹೀಗೆ ಈಗ ಇದ್ರಲ್ಲಿ ಹೇಳ್ತಾರೆ, ಅದರಲ್ಲಿ ಭೂಗೋಳದಲ್ಲಿ ಏನಂದ್ರೆ ಕೆಲವು ಹಿಂಗ್ ಬಂದು ಹಿಂಗ್ ಹೋಗ್ತದೆ, ಅದು ಈ ಕಡೆ ಫ್ಲೋ ಆಗುತ್ತೆ, ವೆಸ್ಟ್ ಇಂಡೀಸ್ ಯಾವ ತರ ಫ್ಲೋ ಆಗ್ತದೆ. ಹೀಗೆ ಯಾಕೆ ಹೋಗ್ಬೇಕು, ಹೀಗೆ ಯಾಕೆ ಹೋಗ್ಬಾರ್ದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಪ್ರತಿಯೊಂದಿಗೂ ಒಂದು ಪ್ರಶ್ನೆ ಇದೆ ಅಂತಂದ್ರೆ ಆನ್ಸರ್ ಇರಲೇಬೇಕಲ್ಲ. ಆನ್ಸರ್ ಇದ್ರೆ ಮಾತ್ರ ಅದು ಪ್ರಶ್ನೆ ಆಗ್ತದೆ, ಅಥವಾ ಪ್ರಶ್ನೆ ಇಲ್ಲದ ಏನಾಗ್ತದೆ, ಅದು ಅರ್ಥವಿಲ್ಲದ ಒಂದು ವಾಕ್ಯ ಅಷ್ಟೇ ಆಗ್ತದೆ. ಹೌದಾ? ಪ್ರತಿಯೊಬ್ಬರು ಸಾಧನೆ ಮಾಡೋ ಒಂದು ತಾಕತ್ತಿದೆಯಾ? ಇದೆಯಾ? ಯಾವನೋ ಕೈಯಲ್ಲಿ ಬಂದ್ರೆ ನನ್ ಕೈಲಿ ಆಗ್ತದೆ ಅಂತ ಅವ್ನು ನಿಂತ್ಕೋಬೇಕು, ನಿಂತಿರಕ್ಕಾಗೋದಿಲ್ಲ. ಟ್ಯಾಲೆಂಟ್ ಅನ್ನೋದು ಯಾರಪ್ಪ ಸ್ವಲ್ಪ ಅಲ್ಲ. ಹೌದಾ? ನೀವು ಕುತ್ಕೊಂಡಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಮೇಲೆ ಒಂದು ಆತ್ಮಸ್ಥೈರ್ಯ, ಓಕೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ, ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ, ನಾಲೆಜ್ ಇಲ್ಲ, ಜಸ್ಟ್ ಪಾಸ್. ನೋಡಪ್ಪ, SLC 3 ಸಲ ಪಾಸ್ ಆಗಿರೋ, ಫೇಲ್ ಆಗಿರೋರು, ಡಿಗ್ರಿ PUC ಫೇಲ್ ಆಗಿರೋರು, ಡಿಗ್ರಿ ಅವರು ಸುಮಾರು 3-4 ವರ್ಷ ಫೇಲ್ ಆಗಿರೋರು IAS ಆಫೀಸರ್ ಆಗಿ ಉತ್ತಮ ಉದಾಹರಣೆ ತುಂಬಾ ಇದಾವೆ. ಇಂಗ್ಲಿಷ್ ಒಂದೇ ಫೈನಲ್ ಅಲ್ಲ, ಇಂಗ್ಲಿಷ್ ತಿಳ್ಕೊಂಡ್ರೆ ನಾನು ಸಿದ್ಧಾಂತ ಆಗ್ತೀನಿ ತಪ್ಪು. ನಿಮ್ಮ ಕನ್ನಡದಿಂದ ಸಾಧನೆ ಮಾಡೋರು ತುಂಬಾ ಜನ ಇದಾರೆ. ಕನ್ನಡ ಅಂದ್ರೆ ಹೆಮ್ಮೆ ಇರ್ಬೇಕು ಯಾವಾಗ್ಲೂ. ಹೌದಾ? ಈಗ ನನಗೆ ಕ್ವಶನ್ ಕೇಳಿದ್ರೆ, ಸರ್ PSI ಹುಡುಗರಿಗೆ ಸರ್ ಕನ್ನಡ ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಷನ್ ಇದೆ ಸರ್, ತುಂಬಾ ಕಷ್ಟ ಸರ್. ಕಷ್ಟ ಅನ್ಕೊಂಡ್ರೆ ಅದು ಅಲ್ಲೇ ಇರ್ತದೆ. ಬೆಟ್ಟ ದೂರದಿಂದ ನೋಡಿದ್ರೆ ಏನಪ್ಪ ತುಂಬಾ ದೊಡ್ಡ ಬೆಟ್ಟ, ಅಥವಾ ಸರ್ ಇದು ಬಾವಿ ಇದೆ ಸರ್, ತುಂಬಾ ಆಳ ಇರ್ಬೇಕು ಸರ್ ಅಂತ ನೀವು ಅಲ್ಲಿ ಅನ್ಕೊಂಡ್ರೆ ಹಾಳಾನೇ ಇರ್ತದೆ. ಬಟ್ ನೀವು ಅದ್ರ ಹತ್ರ ಹೋಗಿ ಅದ್ರ ಒಳಗಡೆ ಇಳಿದಾಗ ಮಾತ್ರ ಅದು ಎಷ್ಟು ಹಾಳ ಇದೆ ಅಂತ ಗೊತ್ತಾಗ್ತದೆ. ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿ. ಯಾಕಾಗಲ್ಲ, ಡೈಲಿ ಒಂದು ಪದಗಳು, ವೊಕ್ಯಾಬುಲರಿ ಪದಗಳ ಸಂಗ್ರಹ ಮಾಡ್ಕೊಂಡು ಹೋಗಿ, ಒಂದು 5 ಪದ ಅಷ್ಟೇ ಮಾಡ್ಕೊಂಡು ಹೋಗಿ. ಓಕೆ, 5 ಪದ ಕನ್ನಡ ಬರ್ಕೊಳ್ಳಿ, ಮೀನಿಂಗ್ ಬರ್ಕೊಳ್ಳಿ. ಅದ್ರ ಜೊತೆಗೆ ಯಾವ್ದಿಂದ 8th 9th 10th ಯಾವ್ದು ಕನ್ನಡ ಬುಕ್ ತಗೊಳ್ಳಿ, 8th ಬುಕ್ ಕನ್ನಡ ತಗೊಳ್ಳಿ, ಇಂಗ್ಲಿಷ್ ಬುಕ್ ತಗೊಳ್ಳಿ. ಕನ್ನಡದಲ್ಲಿ ಇರೋದೇ ಇಂಗ್ಲಿಷ್ ಇರ್ತದ, ಒಂದೇ ಒಂದಿನ ಜಸ್ಟ್ ಒಂದು ಕನ್ನಡ ಒಂದು ಲೈನ್ ಬರ್ಕೊಳ್ಳಿ. ಫಸ್ಟ್ ಇಂಟರ್ವ್ಯೂ ಕನ್ನಡ ಒಂದು ಲೈನ್ ಬರ್ಕೊಳ್ಳಿ, ಸೇಮ್ ಇಂಗ್ಲಿಷ್ ಎಲ್ಲ ಅದೇ ಇರ್ತದ ಮೀನಿಂಗು. ಹೌದಾ? ಅದನ್ನ ಒಂದು 5 ಸರಿ ಬರೆಯೋಣ. ನನಗೆ 1 ಸರಿ ಗೊತ್ತಾಗಲ್ಲ, 2 ಸರಿ ಗೊತ್ತಾಗಲ್ಲ, 3 ಸರಿ ಒಂದು ಸ್ವಲ್ಪ ಐಡಿಯಾ ಸಿಗ್ತದೆ. ಇಂಗ್ಲಿಷ್ ವರ್ಡ್ಸ್, ಇಂಗ್ಲಿಷ್ ಎಬಿಸಿಡಿ ಬಂದಿರೋ ಯಾರು ಇಲ್ಲ ನನಗೆ ಗೊತ್ತಿಲ್ಲ ನಂಗೆ. ಹೌದಾ? ಸೊ ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದು. ಒಂದಿನ ಹಿಸ್ಟ್ರಿ ಮಾಡಿ, ಒಂದಿನ ಎಕನಾಮಿಕ್ಸ್ ಮಾಡಿ. ನಿಮ್ಗೆ ಏನಾಗ್ತದೆ, ಇಂಡೈರೆಕ್ಟ್ ಆಗಿ ಪೇಪರ್ ತಗೊಂಡು ರೆಡಿ ಆಗ್ತಾ ಇರ್ತದೆ. ಒಂದು, ಎರಡನೇದು ಆ ವಿಷಯದ ಪದಗಳ, ಅಂದ್ರೆ ಹಿಸ್ಟ್ರಿ ಒಂದಿನ ಗೊತ್ತಾಗ್ತದೆ, ಪದಗಳ ಪರಿಚಯ ಆಗ್ತಾ ಹೋಗ್ತದೆ. ನಿಮ್ಗೆ ಯಾವ ಡಿಫಿಕಲ್ಟಿ ಅನ್ಸುತ್ತೆ ಒಂದು ಸಪ್ರೇಟ್ ನೋಟ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಆ ನೋಟ್ಸ್ ಬರ್ಕೊಳ್ಳಿ. ಹೌದಾ? ಈಗಲಿಂದ ಸ್ವಲ್ಪ ಈ ನ್ಯೂಸ್ ಪೇಪರ್ ಓದೋದನ್ನ ರೂಢಿ ಮಾಡ್ಕೊಳ್ಳಿ. 2 ನ್ಯೂಸ್ ಪೇಪರ್, ಒಂದು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಇಟ್ಕೊಳ್ಳಿ. ಓಕೆ, ಅಲ್ಲಿ ಯಾವ ಪದ ನೀವು ಓದ್ತಾ ಇರ್ಬೇಕು ನಿಮಗೆ ಡಿಫಿಕಲ್ಟಿ ಅಂತ ಅನ್ಸುತ್ತೋ ಆ ಪದನ
ಒಂದ್ ಕಡೆ ಬರ್ಕೊಳ್ಳಿ. ಈಗ ಮೊಬೈಲ್ ಅಂತ ಇದೆ, ಹೌದಾ? ಮೊಬೈಲ್ ಡಿಕ್ಷನರಿ ಒಂದು ಆಪ್ ತಗೊಳ್ಳಿ ಅಥವಾ ಜಸ್ಟ್ ಗೂಗ್ಲಿ. ನೀವು ಒಂದೇ ಹುಡ್ಕಕ್ ಹೋದಾಗ ನೀವು ಶೂ ಹುಡ್ಕಕ್ ನಿಮ್ಮ ಕ್ಲಾಸ್ ರೂಮ್ ಈಗ ಒಂದು ಯಾವ್ದೋ ಕ್ಲಾಸ್ ರೂಮ್ ಇರ್ತೀರ, ಶೂ ಅಂತ ಇರ್ತೀರ, ಹುಡ್ಕಕ್ ಹೋಗ್ತೀರಾ, ಪಕ್ಕದಲ್ಲಿ ಭೀಮಾ ನಮ್ಮ ಸಂಗಮೇಶ್ವರ ಯಾರು ಇರ್ತಾರ ಅವರೆಲ್ಲ ಪರಿಚಯ ಆಗ್ತದ. ಒಂದು ಪದ ಹುಡ್ಕೋಕ್ ಹೋದಾಗ ಒಂದು 10 ಪದಗಳು ಪರಿಚಯ ಆಗ್ತದ. ಅಥವಾ ಡಿಕ್ಷನರಿ ನೋಡಕ್ ಹೋದಾಗ ಒಂದು ಯಾವ್ದೋ ಪದ ಹುಡ್ಕೋಕ್ ಹೋಗ್ತೀರಾ, ಅಲ್ಲಿ 10 ಪದಗಳು ಪರಿಚಯ ಆಗ್ತದ. ಹೌದಾ? ಇದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ 100% ಸಕ್ಸಸ್ ಸಿಗ್ತದೆ. ಕಾಂಪಿಟೇಷನ್ ಹೇಗಿದೆ ಅಂತಂದಾಗ ನೀವು ಜಾಬ್ಗೆ ಸೆಲೆಕ್ಷನ್ ಆಗಿ ಫಸ್ಟ್ ತಿಂಗಳ ಸ್ಯಾಲರಿ ತಗೊಂಡಾಗ ಯಾವುದೇ ಪರ್ಮನೆಂಟ್ ಅಲ್ಲ. ಫಸ್ಟ್ ತಿಂಗಳ ಸ್ಯಾಲರಿ ತಗೊಂಡ್ಮೇಲೆ ನೀವು ಪರ್ಮನೆಂಟ್ ಅಂತ ಅರ್ಥ. ಹಾಗಾಗಿ ನೀವು ಕಲಿಕೆ ಅನ್ನೋದು ಪ್ರತಿಯೊಬ್ಬ ಹಂತದಲ್ಲೂ ಕಲಿತಾ ಹೋಗ್ಬೇಕು. ನೀವು ಎಷ್ಟೇ ದೊಡ್ಡವರಾದ್ರೂ ಕಲಿಕೆಗೆ ಒಂದು ಸ್ಟಾಪ್ ಅಥವಾ ಫುಲ್ ಸ್ಟಾಪ್ ಅನ್ನೋದು ಇರೋದಿಲ್ಲ. ಸೊ ಈ ಕಲಿಕೆಯನ್ನು ಕಲಿತಾ ಹೋಗ್ಬೇಕು. ಕಾನ್ಫಿಡೆನ್ಸ್ ಯಾವತ್ತಾಗಿ ಒಂದು ಎಕ್ಸಾಮ್ ಆಗಿಲ್ಲ ಅಂತ ಹೇಳಿ ಯಾವತ್ತೂ ಕಾನ್ಫಿಡೆನ್ಸ್ ನ ಕಳ್ಕೊಳ್ಬಾರ್ದು. ಅರ್ಥ ಆಗ್ತಿದ್ಯಾ? ಮತ್ತೆ ಬೇರೆ ಏನೇನು ಅಂತ ಹೇಗೆ